Colgate Swarnaved Shakti, Kannada Kotyadipati, co-presented by V-Care ಮತ್ತು Fortune Sunflower Oil, co-powered by Cadbury Dairy Milk, McDonald's, Parachute Advanced Aloe Vera Hair Oil ಮತ್ತು Fog. ಹೇ ಕರ್ನಾಟಕ, ಕನ್ನಡದ ಕೋಟ್ಯಾಧಿಪತಿಗೆ ಕೋಟಿ ಕೋಟಿ ಸ್ವಾಗತ. ಕನ್ನಡಿಗರೇ, ಹೇಗಿದ್ದೀರಿ? ಎಲ್ಲ ಇರಿ, ಹೇಗೆ ಇರಿ, ಚೆನ್ನಾಗಿರಪ್ಪ. ಸಿನಿಮಾದ ಅದೆಷ್ಟೋ ನಾಯಕ ನಾಯಕಿಯರು ನಮಗೆ ತೀರಾ ಆಪ್ತರಾಗಿ ಬಹಳ ಹತ್ರ ಆಗ್ಬಿಟ್ಟಿದ್ದಾರೆ. ಬಂಗಾರದ ಮನುಷ್ಯನಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು, ಪ್ರೀತಿಯ ಅಣ್ಣ ಯಜಮಾನನಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರು, ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾಗಿ ಶಂಕರ್ ನಾಗ್ ಅವರು, ಕಿವಿ ಹಿಂಡೋ ಚಾಮಯ್ಯ ಮೇಷ್ಟ್ರಾಗಿ ಅಶ್ವಥ್ ಅವರು, ಜೊತೆಗೆ ನಮ್ಮ ಅಂಬರೀಷ್ ಅವರು, ಶ್ರೀನಾಥ್ ಅವರು, ರಾಜೇಶ್ ಅವರು, ಅನಂತ್ನಾಗ್ ಅವರು, ಇವತ್ತಿನ ಯುವ ನಾಯಕರವರೆಗೂ ಎಲ್ಲರೂ ಅದೇ ಥರ ಆರತಿ, ಭಾರತಿ, ಜಯಂತಿ, ಲೀಲಾತೆಯವರು, ಇವತ್ತಿನ ನವ ತಾರೆಯರವರೆಗೂ. ಅದಕ್ಕೆ ಕಾರಣ ಅವರು ಮಾಡಿದಂಥ ಪಾತ್ರಗಳು. ಆ ಪಾತ್ರಗಳ ನೋವುಗಳು, ಸವಾಲುಗಳು, ಹೋರಾಟವನ್ನು ನೋಡಿ ಕೈ ತಟ್ಟಿದ್ದೀವಿ, ರೋಮಾಂಚನಗೊಂಡಿದ್ದೀವಿ, ಖುಷಿ ಪಟ್ಟಿದ್ದೀವಿ. ಅದೇ ಖುಷಿ, ಅದೇ ಅನುಭವ ಈ ವೇದಿಕೆಯ ಸ್ಪರ್ಧಿಗಳಲ್ಲೂ ನಾನು ನೋಡಿದ್ದೀನಿ. ಸ್ವಾಭಿಮಾನಿ ಎಚ್.ಎಸ್. ಮಂಜುಳಾ, ಕೂಡು ಕುಟುಂಬದ ಸುಜಾತ ಹೋಲ್ಕರ್, ಬದುಕನ್ನೇ ಹೋರಾಟ ಮಾಡಿಕೊಂಡ ನರ್ಸ್ ಆಶಾಬಾಯಿ, ಲಂಬಾಣಿ ಜನಾಂಗದ ಪ್ರಶಾಂತ್ ನಾಯಕ್, ಸೈನಿಕ ರಾಜೇಶ್, ರೈತ ಮಹಿಳೆ ಜ್ಯೋತಿ, ವಿಶೇಷ ಚೇತನರಾದ ಸುದರ್ಶನ್. ಇವರಷ್ಟೇ ಅಲ್ಲ, ನೀವು ಕೂಡ. ನಿಮ್ಮೆಲ್ಲರ ಬದುಕು ಯಾವುದೇ ಗ್ರೇಟ್ ಸಿನಿಮಾಗಿಂತ ಕಡಿಮೆ ಇಲ್ಲ ಅನ್ನೋದೇ ನನ್ನ ವಾದ. ನೀವೆಲ್ಲ ನಾಯಕರೇ, ಎಲ್ಲರೂ ನಾಯಕಿಯರೇ. ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೀನಿ. ನಾನು ನಿಮ್ಮ ಗೆಳೆಯ ರಮೇಶ್ ಅವ್ರ. ಇವತ್ತು ಹೊಸ 10 ಹೀರೋ ಹೀರೋಯಿನ್ಸ್, ನಾಯಕ ನಾಯಕಿಯರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರ ಶೋ ರೀಲ್ ನೋಡೋಣ. ನಾನು ಫಲಿತಾ ಅಶೋಕ್ ಅಂತ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ನಾನು ಓದಿದ್ದ ಸ್ಕೂಲ್ ಒಂದು NGO. 12ನೇ ತರಗತಿವರೆಗೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ನನ್ನ ಸ್ಕೂಲ್ಗೆ ಎಷ್ಟಾಗುತ್ತೋ ಅಷ್ಟು ನಾನು ಸಪೋರ್ಟ್ ಮಾಡ್ತೀನಿ. ನನ್ನ ಹೆಸರು ವಿದ್ಯುಲ್ಲತಾ. ನಾನು ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸಿ. ನಾನು 1 ಕೋಟಿ ಗೆದ್ದರೆ ಅದರಲ್ಲಿ ಒಂದು ಭಾಗ ಒಂದು ಒಳ್ಳೆ ಕಾಸ್ಗೆ ಡೊನೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಭಾಗ ದೇಶ ವಿದೇಶಗಳನ್ನ ಸುತ್ತಕ್ಕೆ ಇಷ್ಟಪಡ್ತೀನಿ. ಅದು ನನಗೆ ತುಂಬ ಇಷ್ಟ. ನನ್ನ ಹೆಸರು ಕಿರಣ್ ಹುಂಡಿ. ನಾನು ಮಲ್ಲೇಶ್ವರ ಬೆಂಗಳೂರಿನ ನಿವಾಸಿ. ಕೊಡಗಿನ ಒಂದು ಪ್ರಕೃತಿ ವಿಕೋಪ, ಅದಕ್ಕೆ ಒಂದು ಸ್ವಲ್ಪ ನಾನು ಒಂದು ದೇಣಿಗೆಯನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹೆಸರು ಶಶಿಕುಮಾರ್ ಅಂತೇಳಿ. ನಮ್ಮದು ಕಾನವಸಡಿ, ಬಳ್ಳಾರಿ ಜಿಲ್ಲೆ. ಈ ಪ್ರೋಗ್ರಾಮಲ್ಲಿ 1 ಕೋಟಿ ಗೆದ್ದರೆ ಒಂದು ಒಳ್ಳೆ ಮನೆ ಕಟ್ಸ್ಕೊಬೇಕು ಅಂತ ಆಸೆ ಇದೆ. ನನ್ನ ಹೆಸರು ಕುಸುಮ. ನಾನು ಬೆಂಗಳೂರಿನ ಎನ್ಆರ್ ಕಾಲನಿ ನಿವಾಸಿ. ಮೊದಲನೇದು ನನ್ನ ತಂದೆ ತಾಯಿಗೆ ನಾನು ಸಹಾಯ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಂತರ ಯಾರು ಅಬಲೆ ಮಹಿಳೆಯರು ಇರ್ತಾರೆ, ನೆರೆ ಸಂತ್ರಸ್ತಿರ್ತಾರೆ, ಅವ್ರಿಗೂ ಸಹಾಯ ಮಾಡೋಣ ಅಂತ ಇದ್ದೀನಿ. ನನ್ನ ಹೆಸರು ಪವಿತಾ ಕಿನಿಗಿ, ಬೆಳಗಾಮಿಂದ ಬಂದಿರೋದು. ನಾನು 1 ಕೋಟಿ ಏನಾದರೂ ಗೆದ್ದರೆ ನಮ್ಮ ಅಮ್ಮಂಗೊಂದು ಕಾರ್ ಕೊಡಿಸ್ತೀನಿ. ನನ್ನ ಹೆಸರು ಪ್ರಿಯಾಂಕಾ. ನಾನು ಮೈಸೂರಿಂದ ಬಂದಿದ್ದೀನಿ. ವರ್ಲ್ಡ್ ಟೂರ್ ಮಾಡಬೇಕು ಅಂತಿದ್ದೀನಿ ನನ್ನ ಫ್ಯಾಮಿಲಿ ಜೊತೆ. 7 ವಂಡರ್ಸ್ ಆಫ್ ದಿ ವರ್ಲ್ಡ್ ನೋಡಬೇಕು ಅನ್ನೋದು ನನ್ನ ಡ್ರೀಮ್. ನನ್ನ ಹೆಸರು ಶೋಭಾರಾಣಿ ಅಂತ. ನಾವು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನವರು. ನಾನೇನಾದರೂ 1 ಕೋಟಿ ಗೆದ್ದರೆ ನಮ್ಮ ಅಕ್ಕಗೆ ಸ್ವಲ್ಪ ಫೈರ್ ಆಕ್ಸಿಡೆಂಟ್ ಆಗಿ ಅವಳಿಗೆ ಸ್ವಲ್ಪ ಇದಾಗಿದ್ದಾಳೆ. ಅದಕ್ಕೆ ಅವಳಿಗೆ ಸರ್ಜರಿ ಮಾಡಿಸ್ಬೇಕಂತ ನಂಗೆ ಮೊದಲೇ ಒಂದು ಆಸೆ. ನನ್ನ ಹೆಸರು ದಿನೇಶ್ ಅಂತ. ಬೆಂಗಳೂರಿಂದ ಬಂದಿದ್ದೀನಿ. ಕನ್ನಡದ ಕೋಟ್ಯಾಧಿಪತಿಗೆ ಬಂದ ಉದ್ದೇಶ ಏನಂದರೆ ವರ್ಲ್ಡ್ ಟೂರ್ ಹೋಗ್ಬೇಕು ಫ್ಯಾಮಿಲಿ ಜೊತೆಗೆ, ಮತ್ತು ಒಂದು ಫಾರ್ಮ್ ಹೌಸ್ ಮಾಡಬೇಕು. ನನ್ನ ಹೆಸರು ರಂಗನಾಥ್ ಅಂತ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ಕನ್ನಡದ ಕೋಟ್ಯಾಧಿಪತಿಗೆ ಬಂದಿರೋ ಉದ್ದೇಶ ನನ್ನ ಮಗಳಿಗೆ MBBS ಮಾಡಿಸ್ಬೇಕು ಅಂತ, ಮತ್ತು ನಮ್ಮ ಅತ್ತೆಯವರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದೀನಿ. ನೋಡಿದ್ರಲ್ಲ, ಒಬ್ಬರು ಮಗಳ ಆರೋಗ್ಯಕ್ಕಾಗಿ ಆಡಬೇಕು ಅಂತ ಆಸೆ ಪಡ್ತಿದ್ದಾರೆ, ಇನ್ನೊಬ್ರು ಮನೆ ಕಟ್ಟಬೇಕು ಅಂತ ಆಸೆ ಪಡ್ತಿದ್ದಾರೆ, ಇನ್ನೊಬ್ರು ಪ್ರಪಂಚ ಸುತ್ತಬೇಕು, 7 ವಂಡರ್ಸ್ ನೋಡಬೇಕು ಅಂತ ಆಸೆ ಪಡ್ತಿದ್ದಾರೆ. ಒಬ್ಬೊಬ್ಬರ ಕನಸು ಒಂದೊಂಥರ ಇದೆ. ಈಗ ಇಲ್ಲಿ ಮೊದಲನೇದಾಗಿ ಯಾರ ಕನಸು ನನಸಾಗುತ್ತೆ ನೋಡೋಣ. ಇಲ್ಲಿದೆ ಬೆರಳುಗಳ ಮಿಂಚಿನ ಓಟದ ಪ್ರಶ್ನೆ. ನಿಮಗೆ ರೂಲ್ಸ್ ಗೊತ್ತೇ ಇದೆ. ನಿಮ್ಮ ಮುಂದೆ ಒಂದು ಟ್ಯಾಬ್ ಇದೆ, ಅಲ್ಲಿ ಆಪ್ಷನ್ಸ್ ಬರುತ್ತೆ, ಪ್ರಶ್ನೆ ಬರುತ್ತೆ. ಸರಿಯಾದ ಕ್ರಮವನ್ನು ಅತಿ ವೇಗವಾಗಿ ಯಾರು ಕೊಡ್ತಿರೋ ಅವರು ನಮ್ಮ ಹಾಟ್ ಸೀಟಲ್ಲಿ ಕೂರ್ತೀರಾ. ರೈಟ್? ರೆಡಿ ಬಾಯ್ಸ್ ಅಂಡ್ ಗರ್ಲ್ಸ್, ಲೇಡೀಸ್ ಅಂಡ್ ಜೆಂಟಲ್ಮನ್, ಹಿಯರ್ ವಿ ಗೋ. ಇಲ್ಲಿದೆ ಬೆರಳುಗಳ ಮಿಂಚಿನ ಓಟದ ಪ್ರಶ್ನೆ. ಕೃಷಿಯಲ್ಲಿ ಅನುಸರಿಸುವ ಈ ವಿವಿಧ ಹಂತಗಳನ್ನು
ಅವುಗಳ ಸಾಮಾನ್ಯ ಕ್ರಮಕ್ಕೆ ಅನುಗುಣವಾಗಿ ಜೋಡಿಸಿ. Arrange these agricultural practices in the order in which they are normally done. The options are A. ಬೆಳೆ ಮಾರಾಟ, B. ಉಳುಮೆ, C. ಕಟಾವು, D. ನಾಟಿ. ಟೈಮ್ ಅಪ್. ಸರಿಯಾದ ಕ್ರಮ ಏನು ಅಂತ ನೋಡೋಣ. ಮೊದಲು ಬಿ ಉಳುಮೆ, ಆಮೇಲೆ ಡಿ ನಾಟಿ, ನಂತರ ಸಿ ಕಟಾವು, ಆಮೇಲೆ ಎ ಬೆಳೆ ಮಾರಾಟ. ಸರಿಯಾದ ಕ್ರಮವಾದ ಬಿ ಡಿ ಸಿ ಅನ್ನ ಎಷ್ಟು ಜನ ಕೊಟ್ಟಿದ್ದಾರೆ ನೋಡೋಣ. 5 ಜನ ಸರಿಯಾದ ಉತ್ತರವನ್ನ ಕೊಟ್ಟಿದಿರಲಿ. ಆದರೆ ಅತಿ ವೇಗವಾಗಿ ಕೊಟ್ಟವರು ವಿದ್ಯುಲ್ಲತಾ. Congratulations! 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 Yes, all set? Yes. Yes! 1 ಕೋಟಿಗಳಿಗೆ ರೆಡಿ ಇದ್ದೀರಾ? Yeah. Let's play! ಬನ್ನಿ 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 ಬನ್ನಿ. ಇವರು ವಿದ್ಯುಲ್ಲತಾ ಪ್ರಕಾಶ್ ಅವರು BE ಮಾಡ್ಕೊಂಡಿದ್ದಾರೆ, MA ಓದಿದ್ದಾರೆ, MBA ಓದಿದ್ದಾರೆ. ಈಗ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಒಬ್ಬಂಟಿಯಾಗಿ ವಿದೇಶ ಸುತ್ತೋದು ಇವರ ಹವ್ಯಾಸ ಅಂತೆ. ರೈಟ್, ಇವ್ರ ಬಗ್ಗೆ ಒಂದು ಸಣ್ಣ ಸಿನಿಮಾ ಮಾಡಿದೀವಿ, ನೋಡ್ಕೊಂಬೋಣ. ನನ್ನ ಹೆಸರು ವಿದ್ಯುಲ್ಲತಾ. ನಾನು ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸಿ. ನಾನು ಕೋಸ್ಟ್ರಾಟಜಿಕ್ಸ್ ಅಂತ IT ಕಂಪ್ನೀಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೀನಿ. ನಾನು MBA ಮಾರ್ಕೆಟಿಂಗ್ ಮಾಡಿದ್ದು IMT ಗಾಜಿಯಾಬಾದಿಂದ. ನನ್ನ ಒಳ್ಳೆಯ ಸ್ನೇಹಿತನ ಜೊತೆನೇ ಮದುವೆ ಆಯಿತು. ಸೊ ಅದು ನನ್ನ ಮೋಸ್ಟ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಆಯಿತು. ನನಗೆ ಇಬ್ಬರು ತಾಯಂದ್ರಿದ್ದಾರೆ. ನನಗೆ ಜನ್ಮ ಕೊಟ್ಟ ತಾಯಿ ಪ್ಲಸ್ ನಮ್ಮ ಅತ್ತೆ ಇಬ್ಬರೂ ನನ್ನ ಮಗಳ ಥರನೇ ನೋಡ್ಕೋತಾರೆ, ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತಾರೆ. ನಾನು 1 ಕೋಟಿ ಗೆದ್ದರೆ ಅದರಲ್ಲಿ ಒಂದು ಭಾಗ ಒಂದು ಒಳ್ಳೆ ಕಾಸ್ಗೆ ಡೊನೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಭಾಗ ದೇಶ ವಿದೇಶಗಳನ್ನ ಸುತ್ತಕ್ಕೆ ಇಷ್ಟಪಡ್ತೀನಿ. ಅದು ನನಗೆ ತುಂಬ ಇಷ್ಟ. ಕೊನೆಯ ಭಾಗ ಒಂದು ಒಳ್ಳೆಯ ಮನೆ ಇರಬೇಕು ಬೆಂಗಳೂರಲ್ಲಿ ಅನ್ನೋ ಆಸೆ ಇದೆ. ಆ ವಿಷಯಕ್ಕೋಸ್ಕರ ಉಪಯೋಗಿಸ್ತೀನಿ. ವೆಲ್ಕಮ್ ಟು ದ ಶೋ ವಿದ್ಯುಲ್ಲತಾ ಅವರೇ. ಥ್ಯಾಂಕ್ ಯು ಸರ್. ಹೆಸರೇ ಬಹಳ ಸೊಗಸಾಗಿದೆ, ವಿದ್ಯುಲ್ಲತಾ. ಎಲೆಕ್ಟ್ರಿಕ್ ಕ್ರೀಪರ್, ಹೌದು, ಮಿಂಚಿನ ಬಳ್ಳಿ. ಹೌದು. ಯಾರಿಟ್ಟಿದೆ ಹೆಸರು? ಬಹಳ ಇಂಟ್ರೆಸ್ಟಿಂಗ್ ಇದೆ. ಇದ್ರ ಹಿಂದೆ ಒಂದು ಕಥೆನೇ ಇದೆ. ನಾನು ಹುಟ್ಟಿದ್ದು ಪುಟ್ಟಪರ್ತಿ ಸಾಯಿಬಾಬಾ ಅವ್ರ ಆಶ್ರಮದಲ್ಲಿ. ನಮ್ಮ ತಾಯಿ ಅವ್ರ ತಂದೆ ಈಸ್ ಅ ವರ್ಲ್ಡ್ ರಿನೌಂಡ್ ಸಾಂಸ್ಕ್ರಿಟ್ ಸ್ಕಾಲರ್. ಸೊ ಅವರು ಅಲ್ಲಿ ಯೂನಿವರ್ಸಿಟಿನಲ್ಲಿ ವಿಸಿಟಿಂಗ್ ಪ್ರೊಫೆಸರ್ ಆಗಿದ್ದರು ಅವಾಗ. ಸೊ ನಮ್ಮ ತಾಯಿಯವರು ಅಲ್ಲಿ ಡೆಲಿವರಿಗೆ ಹೋಗಿದ್ರು. ಆ್ಯಂಡ್ ನಮ್ಮ ಅಜ್ಜ ಹಿ ವಾಸ್ ವೆರಿ ಕ್ಲೋಸ್ ಟು ಸಾಯಿಬಾಬಾ. ಸೊ ನಾನು ಹುಟ್ಟಿದಾಗ ಅವರ ನನ್ನ ಕೈಯಲ್ಲಿ ಎತ್ಕೊಂಡು ಆಶೀರ್ವಾದ ಮಾಡಿ ಮಂತ್ರಿಸಿ ಲಾಡು ಎಲ್ರಿಗೂ ಹಂಚಿ ಒಂದು ಓಮ್ ಗೋಲ್ಡ್ ಪೆಂಡೆಂಟ್ ಕೊಟ್ಟು ಅವರೇ ನನ್ನ ಹೆಸರಿಟ್ಟಿದ್ದು ವಿದ್ಯುಲ್ಲತಾ ಆಗಲಿ, ಇವಳು ಮಿಂಚಿನ ಬಳ್ಳಿ ಆಗಲಿ. ಹೌದು, ಪುಟ್ಟಪರ್ತಿ ಹೆಸರು. ವೆರಿ ಗುಡ್. ಅಂಡ್ ನಿಮ್ಮ ಜೊತೆ ನಿಮ್ಮ ಕಂಪ್ಯಾನಿಯನ್ ಆಗಿ ನಿಮ್ಮ ಹಸ್ಬೆಂಡ್ ಬಂದಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಶ್ರೇಯಸ್ ಅಂತ. ಓಕೆ, ಶ್ರೇಯಸ್ ಏನು ಮಾಡ್ಕೊಂಡಿದ್ದಾರೆ? ನಾನು ಸಾಫ್ಟ್ವೇರ್ ಇಂಜಿನಿಯರ್, ಟೆಲಿಕಾಂ ಕಂಪ್ನಿ ಹತ್ರ ಸಾಫ್ಟ್ವೇರ್ ಇಂಜಿನಿಯರ್, ಟೆಕ್ನಿಕಲ್ ಲೀಡ್ ಆಗಿ ಕೆಲಸ ಮಾಡ್ತಾ. ರೈಟ್ ರೀ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ರೈಟ್, ಆಟ ಶುರು ಮಾಡೋಣ. ರೂಲ್ಸ್ ನಿಮಗೆ ಗೊತ್ತೇ ಇದೆ. ಈ ಆಟದಲ್ಲಿ ಒಟ್ಟು 15 ಪ್ರಶ್ನೆಗಳಿರ್ತವೆ. ಮೊದಲನೇ ಪ್ರಶ್ನೆ ನಿಮಗೆ 1000 ರೂಪಾಯಿ ಕೊಟ್ಟರೆ 15ನೇ ಪ್ರಶ್ನೆ ನಿಮಗೆ 1 ಕೋಟಿ ರೂಪಾಯಿಗಳನ್ನು ಕೊಡುತ್ತೆ. ನಮ್ಮ ಕಾಲ ಭೈರವರು ಮೊದಲನೇ 5 ಪ್ರಶ್ನೆಗಳಿಗೆ ನಿಮಗೆ 45 ಸೆಕೆಂಡ್ ಕಾಲಾವಕಾಶ ಕೊಡ್ತಾರೆ. 6ರಿಂದ 10ನೇ ಪ್ರಶ್ನೆವರೆಗೂ ನಿಮಗೆ 60 ಸೆಕೆಂಡ್ ಕಾಲಾವಕಾಶ ಇರುತ್ತೆ. ನಂತರ ಕಾಲದ ಸಮಸ್ಯೆ ಇಲ್ಲ. ರೈಟ್, 2 ಜಗಲಿ ಕಟ್ಟೆಗಳಿರುತ್ತೆ. ಮೊದಲನೇದು 5ನೇ ಪ್ರಶ್ನೆಗೆ 10,000 ರೂಪಾಯಿಗಳನ್ನು ನಿಮಗೆ ಮಿನಿಮಮ್ ಗ್ಯಾರಂಟಿಯಾಗಿ 5ನೇ ಪ್ರಶ್ನೆ ಕೊಡುತ್ತೆ. 10ನೇ ಪ್ರಶ್ನೆ ಮಿನಿಮಮ್ ಗ್ಯಾರಂಟಿಯಾಗಿ 3,20,000 ರೂಪಾಯಿಗಳನ್ನು ನಿಮಗೆ ನೀಡುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ 3 ಲೈಫ್ ಲೈನ್ಸ್ ಇದೆ. ಒಂದು ಜನಗಳ ಮನ, ಎರಡನೇದು ಆಪ್ತ ಮಿತ್ರ,
ಮೂರನೇದು ಟೇಕ್ 2. 3 ಲೈಫ್ ಲೈನ್ಸ್ ಆದ ನಂತರ ನಿಮ್ಮ ಆಪ್ತರು ನಿಮಗೆ ಫಾಗ್ ಕೋಡ್ ರೆಡ್ ಮೂಲಕ ಎಚ್ಚರಿಕೆ ಕೊಡ್ತಾರೆ. ಸ್ವೀಕರಿಸೋದು ಬಿಡೋದು ನಿಮಗೆ ಬಿಟ್ಟಿದ್ದು. ದೀಸ್ ಆರ್ ದ ಬೇಸಿಕ್ ರೂಲ್ಸ್. ಆಲ್ ಕ್ಲಿಯರ್? ಕೋಟಿ ಆಟ ಆಡೋಣ. ಸರ್ವಶಕ್ತಿಗಳು ನಿಮ್ಮ ಜೊತೆಗಿರಲಿ. ಆಡಿ ಆಗಿ ಕನ್ನಡದ ಕೋಟ್ಯಾಧಿಪತಿ. ಮೊದಲನೇ ಪ್ರಶ್ನೆ ನಿಮಗೆ ನೀಡುತ್ತೆ 1,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಹಾಟ್ಸ್ಟಾರ್ ನಲ್ಲಿ ಉತ್ತರ ಕೊಡಕ್ಕೆ ರೆಡಿಯಾಗಿ. ಇವುಗಳಲ್ಲಿ ಯಾವ ಪದವನ್ನು ಮುನಿ ಪದದ ಮೊದಲಿಗೆ ಸೇರಿಸುವುದರಿಂದ ಕನ್ನಡ ಚಿತ್ರರಂಗದ ಖಳನಾಯಕರೊಬ್ಬರ ಹೆಸರು ಬರುತ್ತದೆ? Prefixing which of these words to Muni makes the name of a Kannada film actor known for his villain roles? There are options: A. Chinna, B. Vajra, C. Tamra, D. Belli. ಆಪ್ಷನ್ ಬಿ ವಜ್ರ. ಲಾಕ್ ಮಾಡಲಾ? ಹಾ. ಲಾಕ್ ಬಿ ವಜ್ರ ಪ್ಲೀಸ್. ಸರಿಯಾದ ಉತ್ತರ ವಜ್ರ ಪ್ಲಸ್ ಮುನಿ, ವಜ್ರ ಮುನಿ. ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ನಟರು, ಶ್ರೇಷ್ಠ ನಟರು. ಮಲ್ಲಮ್ಮನ ಪೌಡ ಅಂತ ಚಿತ್ರಗಳಲ್ಲಿ ಅವರ ಅಭಿನಯ ನಮ್ಮೆಲ್ಲರಿಗೂ ಬಹಳ ಇಷ್ಟ ಆಯ್ತು. ನೀವು ಫಿಲ್ಮ್ಸ್ ಎಲ್ಲ ನೋಡ್ತೀರಾ ರೆಗ್ಯುಲರ್ ಆಗಿ? ಹಾ, ನೋಡ್ತೀನಿ. ಕೆಲವು ಟೈಮ್ ಏನಾಗುತ್ತೆ, ಒಂದು ಫಿಲ್ಮ್ ನೋಡಿದಾಗ ನನ್ನ ಥರನೇ ಇದೆಯಲ್ಲ ಈ ಪಾತ್ರ, ನನ್ನ ಲೈಫ್ ಥರನೇ ಇದೆಯಲ್ಲ ಸಿನಿಮಾ ಅಂತ ಅನ್ಸುತ್ತೆ. ಆ ಥರ ಯಾವ್ದಾದ್ರು ಸಿನಿಮಾ ನೋಡಿ ಅನ್ಸಿದೆ ನಿಮಗೆ? ಹಿಂದಿ ಅನ್ಸಿದೆ. ಯಾವುದು? ಜಿಂದಗಿ ನಾಮೇಲೆ ಹೇಗಿದ್ದು ಬಾರ ಅಂತ. ಅದರಲ್ಲಿ ಅವಳು ಹೇಳ್ತಾಳೆ, ಜಿಂದಗಿ ಮುಜೆ ಸರ್ಪ್ರೈಸ್ ಕರ್ತಿ ರಹೆ, ಇನ್ಸ್ಪೈರ್ ಕರ್ತಿ ರಹೆ ಅಂತ. ಸೊ ಆ ಥರ ನನಗೆ ಹೊಸ ಎಕ್ಸ್ಪೀರಿಯನ್ಸಸ್ ಇಷ್ಟ. ಹೊಸ ದೇಶಗಳನ್ನ ನೋಡಬೇಕು, ಹೊಸ ಎಕ್ಸ್ಪೀರಿಯನ್ಸ್ ಇರಬೇಕು, ಹೊಸ ಅಡ್ವೆಂಚರ್ ಇರಬೇಕು. ಇದು ಒಂದು ಅಡ್ವೆಂಚರ್. ಸೊ ಜೀವನ ಸರ್ಪ್ರೈಸ್ ಕೊಡ್ತಾ ಇರಬೇಕು, ಇನ್ಸ್ಪೈರ್ ಮಾಡ್ತಾ ಇರಬೇಕು. ವೆಲ್ ಸೆಡ್. ಎರಡನೇ ಪ್ರಶ್ನೆ ನಿಮ್ಗೆ ನೀಡುತ್ತೆ 2,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು. ಎಷ್ಟು ವರ್ಷಗಳು ಸೇರಿದರೆ ಒಂದು 1000 ವರ್ಷ ಆಗುತ್ತದೆ? How many years make a millennium? ನಿಮಗೆ ಆಪ್ಷನ್ಸ್: A 10, B 100, C 1000, D 10,000. Is it 10, 100, 1000 or 10,000? ಸಿ 1000. C 1000. ಲಾಕ್ ಮಾಡಲಾ? ಲಾಕ್ C 1000 ಪ್ಲೀಸ್. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. ನೀವು ಹೇಳಿದ ಸರಿ. 1,000 ವರ್ಷಗಳು ಒಂದು ಮಿಲಿನಿಯಂ ಆಗುತ್ತೆ. ಆಗಲೇ 2 ಮಿಲಿನಿಯಮ್ಸ್ ಮುಗಿದಿದೆ. 1 to 1000 ಫಸ್ಟ್ ಮಿಲಿನಿಯಂ. ಈಗ 2ನೇ ಮಿಲಿನಿಯಂ 2000 ಅಲ್ಲಿ ಮುಗೀತು. 1000 ಅಂದರೆ 1000. ನಿಮ್ಮ ಉತ್ತರ ಸರಿ ಆಯಿತು. ಮೂರನೇ ಪ್ರಶ್ನೆ ನಿಮಗೆ ನೀಡುತ್ತೆ 3,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು. ವಾಲ್ಮೀಕಿ ರಾಮಾಯಣದ ಪ್ರಕಾರ ಇವರಲ್ಲಿ ಯಾರು ವನವಾಸಕ್ಕೆ ಹೋಗಲಿಲ್ಲ? ಆಸ್ ಪರ್ ವಾಲ್ಮೀಕಿ ರಾಮಾಯಣ, who among the following did not go for vanavasa? ನಿಮಗೆ ಆಪ್ಷನ್ಸ್: A ಸೀತಾ, B ರಾಮ, C ಲಕ್ಷ್ಮಣ, D ಊರ್ಮಿಳ. ಡಿ ಊರ್ಮಿಳ. ಲಾಕ್ ಮಾಡಲಾ? ಲಾಕ್ ಡಿ ಊರ್ಮಿಳ ಪ್ಲೀಸ್. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. ಊರ್ಮಿಳ ಲಕ್ಷ್ಮಣನ ಹೆಂಡತಿ. ಅವರು ಅಯೋಧ್ಯೆಯಲ್ಲೇ ಉಳಿತಾರೆ. ಊರ್ಮಿಳ ಈ 14 ವರ್ಷ ಲಕ್ಷ್ಮಣ ಕಾಡು ಹೋದಾಗ ಏನ್ ಮಾಡಿದ್ಲು ಅಂತ ಪ್ರಶ್ನೆ ಇತ್ತು. ಅದ್ರ ಬಗ್ಗೆ ನೀವೇನ ಕತೆ ಕೇಳಿದಿರಾ? ಇಲ್ಲ. ನಾವು ಕೇಳಿದ ಕತೆ ಒಂದು ಕತೆ. ರಾಮಾಯಣದಲ್ಲಿ ಹಲವು ಕತೆಗಳಿದೆ. ಒಂದು ಕತೆ ಏನಿತ್ತು ಅಂದ್ರೆ, ಲಕ್ಷ್ಮಣ ವನವಾಸಕ್ಕೆ ಹೋಗ್ತಾರೆ. ಬಟ್ ಲಕ್ಷ್ಮಣನಿಗೆ ಒಂದು ವರ ಇತ್ತಂತೆ. ಅಂದ್ರೆ ಅವ್ರ ಆಸೆ ಪಟ್ಟ ನಿದ್ದೆ ಮಾಡ್ಬೋದು, ಎಷ್ಟೊತ್ತು ಬೇಕಾದ್ರೆ ನಿದ್ದೆ ಮಾಡ್ಬೋದು ಅಂತ. ಹಾಗಾಗಿ ಆ ವರವನ್ನು ಊರ್ಮಿಳ ಕೊಟ್ಟು 14 ವರ್ಷ ಆರಾಮಾಗಿ ನಿದ್ದೆ ಮಾಡ್ಬೋದು ಅಂತ ವರ ಕೊಟ್ಟರು ಅಂತ ಕೇಳ್ಪಟ್ಟೆ. ಒನ್ ಆಫ್ ದಿ ಸ್ಟೋರೀಸ್ ರಾಮಾಯಣಲ್ಲಿ. ನಾವು ಕುಂಭಕರ್ಣ ನಿದ್ದೆ ಬಗ್ಗೆ ಕೇಳಿದ್ವಿ, ಲಕ್ಷ್ಮಣನಿಗೂ ಆ ವರ ಇತ್ತು ಅಂತ ಕೇಳ್ಪಟ್ಟೆ. 4ನೇ ಪ್ರಶ್ನೆ ನಿಮ್ಗೆ ನೀಡುತ್ತೆ 5,000 ರೂಪಾಯಿಗಳನ್ನ. ಆ ಪ್ರಶ್ನೆಗೆ ಹೋಗಕ್ಕೆ ಮುಂಚೆ ಹೇಳಿ, ನಿಮ್ಮ ಮದರು ಕನ್ನಡ ನಾವೆಲಿಸ್ಟ್ ಅಂತೆ. ಅವ್ರ ಹೆಸರು ಡಾಕ್ಟರ್ ಕೆ ಲೀಲಾ ಪ್ರಕಾಶ್ ಅಂತ. ಸಾಹಿತಿ, ಕನ್ನಡ ಸಾಹಿತಿ. ಸ್ಯಾನ್ಸ್ಕ್ರಿಟಲ್ಲಿ MA PhD ಮಾಡಿದ್ರು. ಮದುವೆ ಆದಮೇಲೆ ಗೋಲ್ಡ್ ಮೆಡಲಿಸ್ಟ್. ಇನ್ಫ್ಯಾಕ್ಟ್ ಅವರು ನಿಮ್ಮನ್ನು ಭೇಟಿ ಮಾಡಿದ್ದಾರೆ ಅಕ್ಕ ಸಮ್ಮೇಳನದಲ್ಲಿ US ಅಲ್ಲಿ. ಅವರು ಸುಮಾರು ಒಂದು 45 ಪುಸ್ತಕಗಳನ್ನು ಬರೆದಿದ್ದಾರೆ. ನಾವೆಲ್
ಆ್ಯಂಡ್ ಕವನ ಸಂಕಲನಗಳು, ಆಮೇಲೆ ಭಗವದ್ಗೀತೆನ ವರ್ಸ್ ಫಾರ್ಮಲ್ಲಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಪ್ರವಚನ ಪಟು ಅಂತ ಬಿರುದು ಬಂದಿದೆ. ಸುಮಾರು ಕಡೆ ಭಗವದ್ಗೀತೆ, ಆಧ್ಯಾತ್ಮ ಚಿಂತನೆ ಇದೆಲ್ಲದ್ರ ಬಗ್ಗೆ ಡಿಸ್ಕೋರ್ಸಸ್ ಕೊಡ್ತಾರೆ. ಸೊ ಮೈಸೂರು ಲಿಟ್ರರಿ ಸರ್ಕಲ್ಸಲ್ಲಿ ತುಂಬಾ ವೆಲ್ ನೋನ್ ಪರ್ಸನಾಲಿಟಿ. ವೆರಿ ಗುಡ್ ರೀ, ವೆರಿ ನೈಸ್ ನೋಯಿಂಗ್ ದ್ಯಾಟ್. ಆಟ ಮುಂದುವರ್ಸೋಣ. 4ನೇ ಪ್ರಶ್ನೆ ನಿಮಗೆ ನೀಡುತ್ತೆ 5,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು: ಮಾನವ ದೇಹದ ಯಾವ ಅಂಗವು ಗಟ್ಟಿಯಾದ ಎನಾಮಲ್ ಪದರವನ್ನು ಹೊಂದಿದೆ? ಇನ್ ದ ಹ್ಯೂಮನ್ ಬಾಡಿ ವಿಚ್ ಆಫ್ ದೀಸ್ ಹ್ಯಾಸ್ ಅ ಕೋಟಿಂಗ್ ಆಫ್ ಎನಾಮಲ್? ನಿಮಗಿರೋ ಆಪ್ಷನ್ಸ್: ಎ ಹಲ್ಲುಗಳು ಟೀತ್, ಬಿ ನಾಲಿಗೆ ಟಂಗ್, ಸಿ ಕೂದಲು ಹೇರ್, ಡಿ ಚರ್ಮ ಸ್ಕಿನ್. ಆಪ್ಷನ್ ಎ ಟೀತ್. ಆಪ್ಷನ್ ಎ ಟೀತ್ ಕಡೆ ಉತ್ತರನ ಲಾಕ್ ಮಾಡಲಾ? ಲಾಕ್ ಎ ಹಲ್ಲುಗಳು ಪ್ಲೀಸ್. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್ಸ್. ಎನಾಮಲ್ ಮಾನವ ದೇಹದ ಅತ್ಯಂತ ಗಟ್ಟಿಯಾದ ವಸ್ತು, ಮೂಳೆಗಿಂತ ಗಟ್ಟಿ ಎನಾಮಲ್, ಟೀತ್ ಎನಾಮಲ್. ಆ ಎನಾಮಲ್ ಅಲ್ಲಿ ಪ್ರಾಬ್ಲಮ್ ಆದಾಗಲೇ ಈ ಕ್ಯಾವಿಟೀಸ್ ಅದೆಲ್ಲ ಬರುತ್ತೆ. ಸೊ ಉತ್ತರ ಸರಿಯಾಯಿತು. 5ನೇ ಪ್ರಶ್ನೆ ನಿಮಗೆ ನೀಡುತ್ತೆ 10,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು: ಪುರಂದರದಾಸರ ಕೀರ್ತನೆಯೊಂದರಲ್ಲಿ ತಾಯಿಯು ಯಾವುದರ ಆಚೆ ಹೋಗಬೇಡ ಎಂದು ರಂಗನಿಗೆ ಹೇಳುತ್ತಾಳೆ? ಇನ್ ಅ ಕೀರ್ತನ್ ಕಂಪೋಸ್ ಬೈ ಪುರಂದರದಾಸ, what does the mother ask Ranga not to cross? ನಿಮಗೆ ಆಪ್ಷನ್ಸ್: ಎ ಬಾಗಿಲು, ಡೋರ್, ಬಿ ಊರು, ವಿಲೇಜ್, ಸಿ ಶಾಲೆ ಸ್ಕೂಲ್, ಡಿ ಗುಡಿ ಟೆಂಪಲ್. ಡಿ ಗುಡಿ. ಲಾಕ್ ಮಾಡ್ಲಾ? 3 ಲೈಫ್ ಲೈನ್ಸ್ ಇದೆ, 18 ಸೆಕೆಂಡ್ಗಳ ಟೈಮ್ ಇದೆ. ಚೇಂಜ್ ಮಾಡ್ತೀನಿ. ಎ ಬಾಗಿಲು. ಎ ಬಾಗಿಲು ಲಾಕ್ ಮಾಡ್ಲಾ? ಲಾಕ್ ಎ ಬಾಗಿಲು ಪ್ಲೀಸ್. ಶ್ಯೂರಾ? ಕಾನ್ಫಿಡೆಂಟ್? ಮತ್ತೆ ಗುಡಿ ಯಾಕೆ ಬಂತು ಮಧ್ಯದಲ್ಲಿ? ಸ್ವಲ್ಪ ಕನ್ಫ್ಯೂಸ್ ಆಯಿತು, ಬಟ್ ಆಮೇಲೆ ಕೀರ್ತನೆಗೆ ಜ್ಞಾಪಿಸ್ಕೊಳಕ್ಕೆ ಟ್ರೈ ಮಾಡಿದೆ. ಕೀರ್ತನೆ ನೆನಪಾಯ್ತಾ? ಲೈನ್ ನೆನಪಿದ್ಯಾ? ಅಂದ್ರೆ ಬಟ್ ಇದು ಆನ್ಸರ್ ಅಂತ ಗೊತ್ತಾಯ್ತು, ಬಟ್ ಲೈನ್ ಜ್ಞಾಪಕಬೇಕು. ಈ ಹಾಡು ನಮ್ಮ ದಾಟ ಬೇಡಲು ರಂಗ ಅಂತ ಬರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಹಾಲು ಜೇನು ಚಿತ್ರದಲ್ಲಿ ಹಾಡಿತ್ತು. ರೂಪಾದೇವರು ಡಾಕ್ಟರ್ ರಾಜ್ ಅವರು ಆಕ್ಟ್ ಮಾಡಿದ್ರು. ನಮ್ಮ ಎಸ್ ಜಾನಕಿ ಅವರು ಅದ್ಭುತವಾಗಿ ಹಾಡಿದ್ರು ಈ ಕೀರ್ತನೆಯನ್ನ. ಅಲ್ಲಿ ಬರುವಂತ ಪದ ಎ ಬಾಗಿಲು. ಸರಿಯಾದ ಉತ್ತರ. ಮೊದಲನೇ ಜಗಳಿಕಟ್ಟೆ ಸೇರಿದಿರಿ. 10,000 ರೂಪಾಯಿ ಮಿನಿಮಮ್ ಗ್ಯಾರಂಟಿ ಸಿಕ್ಕಿದೆ. ಯಾವ ಲೈಫ್ ಲೈನ್ಸು ನೀವು ಯೂಸ್ ಮಾಡಿಲ್ಲ. ವೆಲ್ ಪ್ಲೇಡ್. ಮುಂದಕ್ಕೆ ಹೋಗೋಣ. 6ನೇ ಪ್ರಶ್ನೆ ನಿಮ್ಗೆ ನೀಡುತ್ತೆ 20,000 ರೂಪಾಯಿಗಳನ್ನ. ಆ ಪ್ರಶ್ನೆ ಕೇಳ್ತೀನಿ ಒಂದು ಸಣ್ಣ ವಿರಾಮದ ನಂತರ. ಪ್ಲೀಸ್ ಸ್ಟೇ ವಿತ್ ಅಸ್. ನನಗೆ ಪ್ರೊಫೆಷ್ನಲ್ ಆ್ಯಂಡ್ ಪರ್ಸ್ನಲ್ ಲೈಫ್ ಬ್ಯಾಲೆನ್ಸ್ ಮಾಡೋಕ್ಕೆ ನಮ್ಮ ಫ್ಯಾಮ್ಲಿನೇ ಹೆಲ್ಪ್ ಮಾಡಿರೋದು. ಈಗ ನನಗೆ ಅದೇ ಮಗು ನೋಡಿದ್ರಿ, ಈಗ ಅವನಿಗೆ 9 ತಿಂಗಳು, ಅವನಿಗೆ 4 ತಿಂಗಳಾದಿಂದಾನೇ ನಾನು ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟೆ. ಇನ್ ಎವ್ರಿ ವೇ ಅದೇ ಐ ಆಮ್ ಬ್ಲೆಸ್ಡ್ ದಟ್ ಇಬ್ಬರು ಅಮ್ಮಂದಿದ್ದಾರೆ ನನಗೆ. ಮತ್ತೊಮ್ಮೆ ಸ್ವಾಗತ ಸಜ್ಜನರೇ, ಸುಶೀಲರೇ, ನಾಯಕ ನಾಯಕಿಯರೇ. ನಮ್ಮ ಜೊತೆ ಮಿಂಚಿನ ಬಳ್ಳಿ ವಿದ್ಯುಲ್ಲತಾ ಅವರು ಆಟ ಮುಂದುವರಿಸ್ತಿದ್ದಾರೆ. ಆಗಲೇ 5 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟು ಮೊದಲನೇ ಜಗಳಿಕಟ್ಟೆ ಸೇರಿದ್ದಾರೆ. ಮಿನಿಮಮ್ ಗ್ಯಾರಂಟಿ 10,000 ರೂಪಾಯಿಗಳನ್ನು ಪಡೆದಿದ್ದಾರೆ. 6ನೇ ಪ್ರಶ್ನೆ ಅವರಿಗೆ ನೀಡುತ್ತೆ 20,000 ರೂಪಾಯಿಗಳನ್ನು. ಆ ಪ್ರಶ್ನೆ ಇದು: ಈ ಪ್ರಶ್ನೆಗೆ ಹಾಟ್ಸ್ಟಾರ್ನಲ್ಲಿ ಉತ್ತರ ಕೊಡಕ್ಕೆ ರೆಡಿಯಾಗಿ. 2018 ಸಾಲಿನ ಕರ್ನಾಟಕ ಪ್ರೀಮಿಯರ್ ಲೀಗಿನ ಬ್ರ್ಯಾಂಡ್ ಅಂಬಾಸಿಡರ್ ಯಾರು? ಹೂ ಇಸ್ ದ ಬ್ರ್ಯಾಂಡ್ ಅಂಬಾಸಿಡರ್
of the Karnataka Premier League 2018? Your options: A. Rachita Ram, B. Ragini Dwivedi, C. Digant, D. Puneet Rajkumar. $60 seconds time limit ಇದೆ. 3 ಲೈಫ್ ಲೈನ್ಸ್ ಹಾಗೆ ಉಳಿದಿವೆ. ಲೈಫ್ ಲೈನ್ ಕಾಲಭೈರವರೇ, ಹೋಲ್ಡ್ ಆನ್ ಪ್ಲೀಸ್. ಯಾವ ಲೈಫ್ ಲೈನ್ ಬೇಕು ನಿಮಗೆ? ಆಡಿಯನ್ಸ್ ಪೋಲ್. ಆಡಿಯನ್ಸ್ ರೆಡಿ? ವಿದ್ಯುತ್ ಲತಾ ಅವರು ನಿಮ್ಮ ಸಹಾಯ ಕೇಳ್ತಿದ್ದಾರೆ. ನಿಮ್ಮ ಹತ್ರ ವೋಟಿಂಗ್ ಪ್ಯಾಡ್ಸ್ ಇದೆ. ಪ್ರಶ್ನೆ ಕೇಳ್ತೀನಿ, ಆಯ್ಕೆಗಳನ್ನು ಹಾಕೊಡ್ತೀನಿ, ನಾನು ಹೇಳಿದಾಗ ವೋಟ್ ಮಾಡಿ. ಪ್ರಶ್ನೆ ಇದು: 2018 ಸಾಲಿನ ಕರ್ನಾಟಕ ಪ್ರೀಮಿಯರ್ ಲೀಗಿನ ಬ್ರ್ಯಾಂಡ್ ಅಂಬಾಸಿಡರ್ ಯಾರು? ನಿಮ್ಮಿರೋ ಆಪ್ಷನ್ಸ್: ಎ. ರಚಿತಾರಾಮ್, ಬಿ. ರಾಗಿಣಿ ದ್ವಿವೇದಿ, ಸಿ. ದಿಗಂತ್, ಡಿ. ಪುನೀತ್ ರಾಜ್ಕುಮಾರ್. Your opinion, please. ವಾವ್, 6% ಜನರ ಅಭಿಪ್ರಾಯ ರಚಿತಾ ರಾಮ್, 64% ಇಲ್ಲ ಅದು ರಾಗಿಣಿ ದ್ವಿವೇದಿ ಅಂತ ಹೇಳ್ತಿದ್ದಾರೆ, 24% ಅದು ಹೀರೋಯಿನ್ ಅಲ್ಲ ಹೀರೋ ದಿಗಂತ್ ಅಂತಿದ್ದಾರೆ, ಇನ್ನೂ 6% ಹೌದು ಅದು ಹೀರೋ ಪುನೀತ್ ರಾಜ್ಕುಮಾರ್ ಅಂತ ಹೇಳ್ತಿದ್ದಾರೆ. ಈಗ ನಿಮಗೆ ಬಿಟ್ಟಿದ್ದು 29 ಸೆಕೆಂಡ್ ಟೈಮ್ ಇದೆ. ಹೂ ಇಸ್ ದ ಅಂಬಾಸಿಡರ್ ಆಫ್ ಕರ್ನಾಟಕ ಪ್ರೀಮಿಯರ್ ಲೀಗ್ 2018? I'll go with audience. B. Ragini Dwivedi. ಲಾಕ್ ಮಾಡ್ಲಾ? ಕಡೆ ಉತ್ತರಣ ಲಾಕ್. ಬಿ. ರಾಗಿಣಿ ದ್ವಿವೇದಿ ಪ್ಲೀಸ್. ಆಡಿಯನ್ಸ್ ಕೆಲವು ಟೈಮ್ ರೈಟ್ ಇರ್ತಾರೆ, ಕೆಲವು ಟೈಮ್ ತಪ್ಪಾಗ್ತಾರೆ. ಈ ಸಲ ದೇ ಆರ್ ರೈಟ್. ಸೊ ಉತ್ತರ ಸರಿಯಾಯಿತು. ರಾಗಿಣಿ ವಾಸ್ ದ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ಕರ್ನಾಟಕ ಪ್ರೀಮಿಯರ್ ಲೀಗ್ 2018. ಸೊ 7ನೇ ಪ್ರಶ್ನೆಗೆ ಹೋಗೋಣ. ಅದಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ಬೋದಾ ಸರ್? ಹೇಳಿ. ಆಸ್ ಅ ಸೆಲೆಬ್ರಿಟಿ ನೀವು ಪಡ್ಕೊಂಡಿರೋದೇನು, ಕಳ್ಕೊಂಡಿರೋದೇನು ನಿಮ್ಮ ಪ್ರಕಾರ? ಪಡ್ಕೊಂಡಿರೋದು ಕಳ್ಕೊಂಡಿರೋದು ಆ ಥರ ಯೋಚನೆ ಮಾಡಿದ್ರೆ ಎಲ್ಲದಲ್ಲೂ ಆ ಥರ ಇದ್ದೇ ಇರುತ್ತೆ. ಪ್ಯಾಕೇಜ್ ಡೀಲ್, ಇದು ಮಾತ್ರ ಬೇಕು ಅದು ಬೇಡ ಅಂದರೆ ಆಗಲ್ಲ. ಲೈಫಲ್ಲಿ ಏನೇ ಇದ್ರು ಆಗ ಎರಡು ಸಿಕ್ಕಿದೆ ಅನ್ಸುತ್ತೆ. ಅದು ಕಳ್ಕೊಳ್ಳೋದು ಅಂತ ಏನಿಲ್ಲ, ಜಸ್ಟ್ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಅನ್ಸುತ್ತೆ. ಪಡ್ಕೊಂಡದ್ದು ಸಿಕ್ಕಾಬಿಡ ಇದೆ ರೀ. ಎಂಥ ಅದ್ಭುತವಾದ ಜೀವನ ಅಂದರೆ ಒಬ್ಬ ನಮಗೆ ಸಿಕ್ಕಿರೋದು ಆ್ಯಕ್ಟರ್ ಆಗಿರ್ಬೋದು, ಈ ಕಲೆನೇ ಎನಿ ಆರ್ಟ್, ಐ ಥಿಂಕ್ ಇಟ್ಸ್ ಅ ವಂಡರ್ಫುಲ್ ಮೀಡಿಯಮ್ ಟು ಬಿ ಇನ್. ಎಲ್ಲದಕ್ಕಿಂತ ಈ ಜನರ ಪ್ರೀತಿ ಇಸ್ ಅನ್ಬಿಲೀವಬಲ್. ಅಂದರೆ ಯಾವುದೋ ಗಡಿ ಪ್ರವೇಶಕ್ಕೆ ಹೋಗ್ತೀನಿ, ಎಲ್ಲೋ ಒಂದು ಕಡೆ ಕರ್ನಾಟಕದ ಯಾವುದೇ ಮೂಲೆಗೆ ಹೋದ್ರು ಡೆಫಿನೆಟ್ ಎಲ್ಲೊಂದು ಕಡೆ ಕಾಫಿಗಂತೂ ಮೋಸ ಇಲ್ಲ ನಮಗೆ. ಯಾರೋ ಮನೇಲಿ ಕರೀತಾರೆ. ಇಟ್ಸ್ ಸೋ ಬ್ಯೂಟಿಫುಲ್. ಆ ಪ್ರೀತಿ ಎಲ್ಲೆಲ್ಲೂ ಆಗುತ್ತದೆ. ಅಮೆರಿಕ ಹೋದಾಗ, UK ಹೋದಾಗ ಎಲ್ಲ ಕಡೆ ಕನ್ನಡಿಗರು ಸಿಗ್ತಾರೆ. ಅವರು ನಮ್ಮನ್ನ ಪ್ರೀತಿಯಿಂದ ಮಾತಾಡ್ಸೋದೇ ಇಲ್ಲ, ಅದು ಭಾಳ ಖುಷಿ ಆಗುತ್ತೆ. 40,000 ರೂಪಾಯಿಗಳನ್ನು ನೀಡುವಂತ 7ನೇ ಪ್ರಶ್ನೆ ಇದು. ಭಾರತದ ಯಾವ ನೆರೆ ರಾಷ್ಟ್ರದ ಧ್ವಜ ಖಡ್ಗ ಹಿಡಿದುಕೊಂಡಿರುವ ಸಿಂಹವನ್ನು ಒಳಗೊಂಡಿದೆ? ದ ಫ್ಲಾಗ್ ಆಫ್ ವಿಚ್ ನೇಬರಿಂಗ್ ಕಂಟ್ರಿ ಆಫ್ ಇಂಡಿಯಾ ಬೇರ್ಸ್ ಅ ಲಯನ್ ಹೋಲ್ಡಿಂಗ್ ಅ ಸ್ವೋರ್ಡ್? ನಿಮ್ಮಿರೋ ಆಪ್ಷನ್ಸ್: ಎ. ಶ್ರೀಲಂಕಾ, ಬಿ. ನೇಪಾಳ, ಸಿ. ಭೂತಾನ್, ಡಿ. ಚೀನಾ. ಆಪ್ಷನ್ ಎ ಶ್ರೀಲಂಕಾ. ಆಪ್ಷನ್ ಎ ಶ್ರೀಲಂಕಾ. ಲಾಕ್ ಮಾಡ್ಲಾ? ಕಡೆ ಉತ್ತರ. ಓಕೆ, ಲಾಕ್. ಎ ಶ್ರೀಲಂಕಾ ಪ್ಲೀಸ್. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. ಶ್ರೀಲಂಕಾದ ಸಂಸ್ಥಾಪಕ ಕಿಂಗ್ ವಿಜಯ, ರಾಜ ವಿಜಯ, 5ನೇ ಶತಮಾನದಲ್ಲಿ. ಆ ರಾಜ ನಮ್ಮ ಭಾರತದ ಸಿಂಹಾಪುರದಿಂದ ಬಂದಿದ್ದಾನೆ. ಹಾಗಾಗಿ ಅವರ ಫ್ಲಾಗಲ್ಲಿ ಸಿಂಹ ಇದೆ, ಕತ್ತಿ ಹಿಡಿದಿರುವಂಥ ಸಿಂಹ. ನಿಮ್ಮ ಉತ್ತರ ಸರಿಯಾಯಿತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾಳ ಸೊಗಸಾಗಿದ್ರು. 2 ಅಮ್ಮಂದರು ನನಗೆ, ಒಂದು ಅಮ್ಮ ಇನ್ನೊಬ್ರು ಅತ್ತೆ ಅಂತ. ನಾವು ತುತ್ತಾಮುತ್ತ ಅಂತ ಒಂದು ಫಿಲ್ಮ್ ಮಾಡಿದ್ವಿ, ಅದ್ರಲ್ಲಿ ಜಸ್ಟ್ ಆಪೋಸಿಟ್ ಆಗ್ಬಿಟ್ಟಿತ್ತು ನಮ್ಮ ಕಥೆಗಳೆಲ್ಲ. ಹಾಗಾಗಿ ಇದು ಹೇಗಿದೆ ಈ ಬಾಂಧವ್ಯ ಹೇಳಿ? ಅತ್ತೆ ಸೊಸೆ ನಮ್ಮ ಫೇವರೇಟ್ ಟಾಪಿಕ್ TV ಸೀರಿಯಲ್ಸಲ್ಲಿ. ಹೌದು, ಬಟ್ ಅದರದ್ದು ಕಂಪ್ಲೀಟ್ ಆಪೋಸಿಟ್ ಇದೆ. ನನಗೆ ಪ್ರೊಫೆಷ್ನಲ್ ಆ್ಯಂಡ್ ಪರ್ಸ್ನಲ್ ಲೈಫ್ ಬ್ಯಾಲೆನ್ಸ್ ಮಾಡೋಕ್ಕೆ ನಮ್ಮ ಫ್ಯಾಮ್ಲಿನೇ ಹೆಲ್ಪ್ ಮಾಡಿರೋದು. ಈಗ ನನಗೆ ಅದೇ ಮಗು ನೋಡಿದ್ರಿ, ಈಗ ಅವನಿಗೆ 9 ತಿಂಗಳು, ಅವನಿಗೆ 4 ತಿಂಗಳಾದಿಂದಾನೇ ನಾನು ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟೆ.
ಸೊ ನಾನು ಲೈಕ್ ಮಧ್ಯಾಹ್ನ ಹೋಗ್ತೀನಿ ಆಫೀಸ್ಗೆ. ಅದಾದಮೇಲೆ ನಾನು ಸಂಜೆ ಬರೋವರೆಗೂ ನಮ್ಮ ಅತ್ತನೇ ಫುಲ್ ನೋಡ್ಕೋತಾರೆ. ಸೊ ಇನ್ ಎವ್ರಿ ವೇ ಅದೇ ಐ ಆಮ್ ಬ್ಲೆಸ್ಡ್ ದಟ್ ಇಬ್ಬರು ಅಮ್ಮಂದ್ರಿದ್ದಾರೆ ನನಗೆ. ಎಕ್ಸಲೆಂಟ್ ರೀ, ವಾವ್, ವೆರಿ ಸ್ವೀಟ್ ಸರ್. ಗಾಡ್ ಬ್ಲೆಸ್ ದ ಹೋಲ್ ಫ್ಯಾಮಿಲಿ. 8ನೇ ಪ್ರಶ್ನೆ ನಿಮಗೆ ನೀಡುತ್ತೆ 80,000 ರೂಪಾಯಿಗಳನ್ನು. ಆ ಪ್ರಶ್ನೆ ಇದು: ಇಲ್ಲಿನ ಯಾವ ನಾಟ್ಯ ಪ್ರಕಾರ ಒಂದು ಊರಿನ ಹೆಸರು ಆಗಿದೆ? ವಿಚ್ ಆಫ್ ದೀಸ್ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸ್ ಈಸ್ ಆಲ್ಸೋ ದ ನೇಮ್ ಆಫ್ ಅ ವಿಲೇಜ್? ನಿಮಗೆ ಆಪ್ಷನ್ಸ್: ಎ ಭರತನಾಟ್ಯಂ, ಬಿ ಕುಚಿಪುಡಿ, ಸಿ ಕಥಕಳಿ, ಡಿ ಕಥಕ್. ಇದು ಒಂದು ನಾಟ್ಯ ಪ್ರಕಾರದ ಹೆಸರು ಹೌದು, ಒಂದು ಊರಿನ ಹೆಸರು ಹೌದು. ಯಾವ ಪದ ಅದು? ಈಸ್ ಇಟ್ ಭರತನಾಟ್ಯಂ, ಕುಚಿಪುಡಿ, ಕಥಕಳಿ ಆರ್ ಕಥಕ್? ಬಿ ಕುಚಿಪುಡಿ. ಲಾಕ್ ಮಾಡ್ಲಾ? ಎಸ್. ಕಡೆ ಉತ್ತರ. ಲಾಕ್ ಬಿ ಕುಚಿಪುಡಿ ಪ್ಲೇಸ್. ಬಹಳ ನಗ್ತಾ ಇದ್ದೀರಾ. ನಿಮ್ಮ ಉತ್ತರ ತಪ್ಪಾದ್ರೆ ಅಲ್ಲ, ನಿಮ್ಮ ಒಂದು ಸಣ್ಣ ನಗೆ ಬಂತು, ಸೊ ಸರಿ ಇರ್ಬೋದು. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. ನನ್ನ ಸ್ಮೈಲ್ ನೋಡಿ ಸರಿ ಅನ್ಕೋಬೇಡಿ, ನಾನು ಯಾವಾಗ ಆಗ್ತಾ ಇರ್ತೀನಿ, ಸೊ ಅದ್ರ ಮೇಲೆ ಹೋಗಬೇಡಿ. ಕುಚಿಪುಡಿ ಕೃಷ್ಣಾ ಜಿಲ್ಲೆಯಲ್ಲಿ ಆಂಧ್ರ ಪ್ರದೇಶದಲ್ಲಿ ಒಂದು ಹಳ್ಳಿಯ ಹೆಸರು. ಅದು ನಿಮ್ಗೆ ಗೊತ್ತಿರೋ ಹಾಗೆ ಒಂದು ನಾಟ್ಯ ಪ್ರಕಾರ ಕೂಡ. ನಿಮ್ಮ ಉತ್ತರ ಸರಿ ಆಯಿತು. 80,000 ರೂಪಾಯಿಗಳನ್ನು ಗಳಿಸಿದಿರಿ. ಅಭಿನಂದನೆಗಳು, ಯು ಆರ್ ಪ್ಲೇಯಿಂಗ್ ಸೋ ವೆಲ್. ಇನ್ನು 2 ಲೈಫ್ ಲೈನ್ಸ್ ಉಳಿದಿದೆ, ರೈಟ್? 9ನೇ ಪ್ರಶ್ನೆಯಲ್ಲಿದ್ದೀವಿ. ನಿಮಗದು 1,60,000 ರೂಪಾಯಿಗಳನ್ನು ನೀಡುತ್ತೆ. ದಯವಿಟ್ಟು ನನ್ನ ಮುಖ, ನನ್ನ ಎಕ್ಸ್ಪ್ರೆಷನ್ಸ್ನ ಬೇಸ್ ಮಾಡಿ ಲಾಕ್ ಮಾಡಬೇಡಿ. ನಾನು ಬೇಕು ಅಂತ ದಾರಿ ತಪ್ಪಿಸಲ್ಲ, ಬಟ್ ಕೆಲವೊಮ್ಮೆ ಎಕ್ಸ್ಪ್ರೆಷನ್ಸ್ ತಪ್ಪಾಗಿರ್ಬೋದು. ಹಾಗಾಗಿ 9ನೇ ಪ್ರಶ್ನೆ ನಿಮ್ಗೆ ನೀಡುತ್ತೆ 1,60,000 ರೂಪಾಯಿಗಳನ್ನು. ಆ ಪ್ರಶ್ನೆ ಇದು: ಆಡಾಡ್ತಾ ಆಯುಷ್ಯ ಇದು ಯಾವ ಸಾಹಿತ್ಯ ಆತ್ಮಕಥನವಾಗಿದೆ? ವಿಚ್ ರೈಟರ್ಸ್ ಆಟೋಬಯೋಗ್ರಫಿ ಇಸ್ ಟೈಟಲ್ಡ್ ಆಡಾಡ್ತಾ ಆಯುಷ್ಯ? ನಿಮಗಿರೋ ಆಪ್ಷನ್ಸ್: ಎ ಗಿರೀಶ್ ಕಾರ್ನಾಡ್, ಬಿ ಹಾಮ ನಾಯಕ್, ಸಿ ಮಾಲತಿ ಪಟ್ಟಣ ಶೆಟ್ಟಿ, ಡಿ ಆರ್ಯಂಬ ಪಟ್ಟಾಭಿ. ಲೈಫ್ ಲೈನ್ ಯೂಸ್ ಮಾಡಿ. ಲೈಫ್ ಲೈನ್. ಕಾಲಭೈರವರೇ ಶಾಂತವಾಗಿ. ನಮ್ಮ ವಿದ್ಯುಲ್ಲತಾ ಅವರು ಲೈಫ್ ಲೈನ್ ಬೇಕು ಅಂತ ಹೇಳಿದ್ದಾರೆ. ಯಾವ ಲೈಫ್ ಲೈನ್ ಬೇಕು? ಫೋನ್ ಅ ಫ್ರೆಂಡ್. ಫೋನ್ ಅ ಫ್ರೆಂಡ್, ರೈಟ್. ದೇವರು, ವಿದ್ಯುಲ್ಲತಾ ಅವರ ಆಪ್ತರ ಲಿಸ್ಟ್ ಕೊಡಿ. ಫೋನ್ ಅ ಫ್ರೆಂಡ್ ಆಕ್ಟಿವೇಟ್ ಆಗಿದೆ. ನಿಮ್ಮ ಆಪ್ತರ ಲಿಸ್ಟ್ ಬಂದಿದೆ. ಲೀಲಾ ಫ್ರಮ್ ಮೈಸೂರು, ಪನೀಶ್ ಫ್ರಮ್ ಬೆಂಗಳೂರು, ಸಂತೋಷ್ ಫ್ರಮ್ ಬೆಂಗಳೂರು. ಈ 3 ಜನರಲ್ಲಿ ಸಾಹಿತ್ಯದಲ್ಲಿ ಒಲವಿರೋರು ಯಾರು? ಯಾರಿಗೆ ಈ ಪ್ರಶ್ನೆಗೆ ಉತ್ತರ ಗೊತ್ತಿರ್ಬೋದು? ನಮ್ಮ ತಾಯಿ ಲೀಲಾ. ನಿಮ್ಮ ತಾಯಿಯವರು? ಲೀಲಾ ಅವರು, ರೈಟ್. ಅವ್ರ ನಾವಲಿಸ್ಟು, ಕನ್ನಡ ಸಾಹಿತ್ಯ ಅವ್ರಿಗೆ ಗೊತ್ತಿರುತ್ತೆ ಅನ್ಸುತ್ತೆ. ಟ್ರೈ ಮಾಡೋಣ. ಗೆಟಸ್ ವಿದ್ಯುಲ್ಲತಾ ಅವರ ತಾಯಿ ಲೀಲಾ ಅವರನ್ನ ಪ್ಲೀಸ್. ಹಲೋ. ಹಲೋ ಅಮ್ಮ, ನಮಸ್ಕಾರ. ನಾನು ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ. ಎಂತ ಅನಿರೀಕ್ಷಿತ ಆನಂದ ಇದು. ನಿಮ್ ಜೊತೆ ಮಾತಾಡೋದು ಅಂದ್ರೆ ನಿಜವಾಗಿ ನನ್ನ ಜೀವನದ ಸುಂದರ ಕ್ಷಣಗಳು ಇದು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಹೇಳಿ ಮಾ. ಹಲೋ. ಹೇಳಿ. ನಿಮ್ಮ ಅತ್ಯಂತ ಅಸ್ಖಲಿತ ವಾಗ್ಚರಿ, ಅಪೂರ್ವವಾದ ಅಭಿನಯ, ನಿಮ್ಮ ತುಂಟನಗೆ, ನೀವು ಸಿನಿಮಾಗಳಲ್ಲಿ ತೋರಿಸಿರೋ ಅಭಿನಯ ಚಾತುರ್ಯ, ನೀವು ಸಕಲ ಕಲಾ ವಲ್ಲಭ ಅನ್ನೋದನ್ನ ನಿರೂಪಿಸಿದೆಪ್ಪ. ಓ, ಧನ್ಯವಾದಗಳಮ್ಮ, ಧನ್ಯವಾದಗಳು. ಥ್ಯಾಂಕ್ ಯು. ಯಾವುದೇ ಸಿನಿಮಾ ತಗೊಳ್ಳಿ, ಇದು ಅಂತಲ್ಲ, ರಾಮಶ್ಯಾಮ ಭಾಮ ಇರ್ಬೋದು, ಪ್ರತಿಯೊಂದರಲ್ಲಿಯೂ ನಿಮ್ಮ ಕೈ ಚಳಕ ಎದ್ದು ಕಾಣುತ್ತೆ. ಪ್ರಬುದ್ಧ ನಿರ್ದೇಶಕರಾಗಿಯೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದಿರಿ. ನಿಮ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಫಾರ್ ಯೋರ್ ಕೈಂಡ್ ವರ್ಡ್ಸ್. ಲೀಲಾ ಅವರೇ, ನಿಮ್ಮ ಪುತ್ರಿ ವಿದ್ಯುಲ್ಲತಾ ಅವರು ನಮ್ಮ ಹಾಟ್ ಸೀಟ್ ಅಲ್ಲಿ ಕೂತಿದ್ದಾರೆ. ಹೇಳಿ ಸರ್. ಸೊ ಫೋನ್ ಅ ಫ್ರೆಂಡ್ ಲೈಫ್ ಲೈನ್ ಆಯ್ಕೆ ಮಾಡ್ಕೊಂಡು ನಿಮ್ಮ ನಂಬರ್ ಕೊಟ್ಟರು, ನಿಮಗೆ ಕಾಲ್ ಮಾಡಿದೀವಿ. ಓಕೆ ಸರ್. ಸೊ ಅವ್ರು ಪ್ರಶ್ನೆ ಕೇಳ್ತಾರೆ, 4 ಆಯ್ಕೆಗಳನ್ನ ಕೊಡ್ತಾರೆ. ನಿಮ್ಮ ಉತ್ತರಕ್ಕೆ ನಾವು ಕಾಯ್ತಾ ಇದೀವಿ.
ಓಕೆ ಸರ್. ನಿಮ್ಮಿಬ್ಬರಿಗೂ ಸಮಯ ಇರೋದು 30 ಸೆಕೆಂಡ್ ಮಾತ್ರ. ಓಕೆ. ಎಷ್ಟು ಗೆದ್ದಿದ್ದಾರೆ ಸರ್ ಈಗ? ಈಗ ಆಲ್ರೆಡಿ 80,000 ರೂಪಾಯಿಗಳು ಗೆದ್ದಿದ್ದಾರೆ. ಓಕೆ ಸರಿ. ಈ ಪ್ರಶ್ನೆ ಸರಿಯಾದ ಉತ್ತರ ಕೊಟ್ರೆ 1,60,000 ರೂಪಾಯಿ ನಿಮ್ದಾಗುತ್ತೆ. ಓಕೆ ಖಂಡಿತ ಹೇಳಿ ಸರ್. ಅಂಡ್ ಕಂಗ್ರಾಚುಲೇಷನ್ಸ್ ಲೀಲಾ ಅವರೇ, ಭಗವದ್ಗೀತೆಯನ್ನು ನೀವು ಕನ್ನಡಕ್ಕೆ ಅನುವಾದ ಮಾಡಿದಿರಂತೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಓವರ್ ಟು ಯು ಮ್ಯಾಮ್. ಓಕೆ, ಇದು ನಮ್ಮ ಪ್ರಯೋಗ ನಿಮ್ಮ ಜೊತೆ ಮಾತಾಡೋದು. ಯಾವ ಸಾಹಿತ್ಯ ಆತ್ಮಕಥನ ಆಡಾಡ್ತಾ ಆಯುಷ್ಯ? ಗಿರೀಶ್ ಕಾರ್ನಾಡ್, HM ನಾಯಕ್, ಮಾಲ್ತಿ ಪಟಾಣ್ ಶೆಟ್ಟಿ, ಆರ್ಯಾಂಬಾ ಪಟ್ಟಾಭಿ. ಆಡಾಡ್ತಾ ಆಯುಷ್ಯ. ಇನ್ನೊಂದ್ಸಲ ಹೇಳು. ಆಡಾಡ್ತಾ ಆಯುಷ್ಯ ಯಾರ ಆತ್ಮಕಥನ? ಗಿರೀಶ್ ಕಾರ್ನಾಡ್, ಹಾಮ ನಾಯಕ್, ಮಾಲ್ತಿ ಪಟಾಣ್ ಶೆಟ್ಟಿ, ಆರ್ಯಾಂಬಾ ಪಟ್ಟಾಭಿ. ಮಾಲ್ತಿ ಪಟಾಣ್ ಶೆಟ್ಟಿ ಇರ್ಬೇಕು. ನೋಡು, ಅಷ್ಟು ಗೊತ್ತಿಲ್ಲಪ್ಪ ಇದು ನನಗೆ. ಮತ್ತೆ ಕಾಲಭೈರವರು ಸಕ್ರಿಯವಾಗಿಬಿಟ್ಟಿದ್ದಾರೆ. ನಿಮ್ಮ ಟೈಮ್ ಶುರುವಾಗಿದೆ. ಅವ್ರಿಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಒಂದು ಊಹೆ ಕೊಟ್ಟಿದ್ದಾರೆ. ನೀವು ಬಿಟ್ಟಿದ್ದು ಇನ್ನೊಂದು ಲೈಫ್ ಲೈನ್ ಇದೆ. 30 ಸೆಕೆಂಡ್ ಟೈಮ್ ಇದೆ. I'll go with. You'll go with C? Yes. ಮಾಲತಿ ಪಟ್ಟಣ ಶೆಟ್ಟಿ. Yeah. ಕಡೆ ಉತ್ತರನ? ಇನ್ನೊಂದು ಲೈಫ್ ಲೈನ್ ಇದೆ. 10 ಸೆಕೆಂಡ್ ಇದೆ. ನಿಮ್ ಕಡೆ ಉತ್ತರ ಹೇಳಿ. C, ಮಾಲತಿ ಪಟ್ಟಣ ಶೆಟ್ಟಿ. ರೈಟ್. ಲಾಕ್ C, ಮಾಲತಿ ಪಟ್ಟಣ ಶೆಟ್ಟಿ ಪ್ಲೀಸ್. ನಿಮ್ಮ ತಾಯಿಯವರು ಉತ್ತರ ಕೊಟ್ಟರು, ಬಟ್ ನನಗೆ ಕಾನ್ಫಿಡೆಂಟ್ ಇಲ್ಲ, ನಾನು ಶ್ಯೂರ್ ಆಗಿಲ್ಲ ಅಂತ ಹೇಳಿದ್ರು. ಶಿ ವಾಸ್ ಆನೆಸ್ಟ್ ಅಟ್ ಲೀಸ್ಟ್. ನನಗೆ ಗೊತ್ತಿಲ್ಲ ಸರಿಗೆ ಅಂತ ಹೇಳಿದ್ರು ಅವರು. ಬಟ್ ನಿಮಗೇನು ಐಡಿಯಾ ಇರಲಿಲ್ಲ ಅನ್ಸುತ್ತೆ. ಸೊ ಮಾಲತಿ ಪಟ್ಟಣ ಶೆಟ್ಟಿ ಅಂತ ಲಾಕ್ ಮಾಡಿದ್ದೀರ. ಇನ್ನೊಂದು ಲೈಫ್ ಲೈನ್ ಇತ್ತು, ಡಬಲ್ ಡಿಪ್. ನಿಮ್ಗೆ ಇದ್ರ ಬಗ್ಗೆ ಏನೂ ಐಡಿಯಾ ಇಲ್ಲದೆ ಇದ್ದಾಗ ಚಾನ್ಸ್ ತೊಗೋಬೇಡಿ ಅಂತ ನಾನು ಪ್ರತಿ ಸಲ ಹೇಳ್ತಿರ್ತೀನಿ. ಆದರೂ ನೀವು ಚಾನ್ಸ್ ತೊಗೊಂಡಿದ್ದೀರಿ. ಆಡಾಡ್ತಾ ಆಯುಷ್ಯ ಮಾಲತಿ ಪಟ್ಟಣ ಶೆಟ್ಟಿ ಅವರ ಆತ್ಮಕಥನ ಅಲ್ಲ. ಅದು ಗಿರೀಶ್ ಕಾರ್ನಾಡ್ ಅವರ ಆಟೋಬಯೋಗ್ರಫಿ. ಗಿರೀಶ್ ಕಾರ್ನಾಡ್ ಅವರು ಅವರ ಬದುಕು, ನವ್ಯಕಾಲದ ಸಾಹಿತ್ಯ, ರಂಗಭೂಮಿ, ಸಿನಿಮಾ, ಲಲಿತಕಲೆ ಮತ್ತು ಸಾಂಸ್ಕೃತಿಕ ಜಗತ್ತಿನ ಬಗ್ಗೆ ಬರೆದಂಥ ಅವರ ಆಟೋಬಯೋಗ್ರಫಿ, ಅವರು ಹಂಚ್ಕೊಂಡ ವಿಷಯಗಳು ಆಡಾಡ್ತಾ ಆಯುಷ್ಯ ಅನ್ನೋ ಹೆಸರಲ್ಲಿ ಬಂತು. ನಿಮ್ಮ ಉತ್ತರ ತಪ್ಪಾಯಿತು. ಹಾಗಾಗಿ ಮೊದಲನೇ ಜಗಲಿಕಟ್ಟೆಗೆ ಜಾರಿದಿರಿ. 10,000 ರೂಪಾಯಿ ನಿಮ್ಮದಾಗಿದೆ. ಎನಿವೇ, ದಟ್ಸ್ ದ ಗೇಮ್. ಲವ್ಲಿ ಪ್ಲೇಯಿಂಗ್ ವಿತ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಗೆಲುವನ್ನು ಮತ್ತಷ್ಟು ಮೆರುಗುಗೊಳಿಸಲು ಕೋಲ್ಗೇಟ್ ಅವರು ನಿಮಗೆ ಅಂತ ಒಂದು ಗಿಫ್ಟ್ ಹ್ಯಾಂಪರ್ ಕಳಿಸಿದ್ದಾರೆ. ಮುಗುಳ್ ನಗೆಯ ಗಿಫ್ಟ್ ಹ್ಯಾಂಪರ್ ನಿಮಗಾಗಿ. ಕಂಗ್ರಾಚುಲೇಷನ್ಸ್. ವೆಲ್ ಪ್ಲೇಡ್, ವೆಲ್ ಪ್ಲೇಡ್. ಗಾಡ್ ಬ್ಲೆಸ್. ಈ ವಾರದ ಬೆರಳುಗಳ ಮಿಂಚಿನ ಓಟದಲ್ಲಿ ಗೆದ್ದಂಥ ಮೊದಲನೇ ಸ್ಪರ್ಧೆ ಅನ್ನೋ ಕಾರಣಕ್ಕಾಗಿ ಈಸ್ಟರ್ನ್ ಸ್ಪೈಸಸ್ ಅವರು ನಿಮಗೆ ಅಂತ ಒಂದು ವಿಶೇಷವಾದ ಗಿಫ್ಟ್ ಹ್ಯಾಂಪರ್ ಕಳಿಸಿದ್ದಾರೆ. ಕಂಗ್ರಾಚುಲೇಷನ್ಸ್. ಗುಡ್ ಲಕ್, ಗುಡ್ ಲಕ್, ಗುಡ್ ಲಕ್, ಗುಡ್ ಲಕ್. ಥ್ಯಾಂಕ್ ಯು. ನೋಡಿದ್ರಲ್ಲ, ನಮ್ಮ ಮಿಂಚಿನ ಬಳ್ಳಿ ಚೆನ್ನಾಗಿ ಆಡ್ತಾ ಇದ್ರು. ಅವರು ಕ್ವಿಟ್ ಮಾಡಿದರೆ 80,000 ರೂಪಾಯಿ ತೊಗೊಂಡು ಹೋಗ್ಬೋದಾಯಿತು. ಬಟ್ ರಿಸ್ಕ್ ತೊಗೊಂಡ್ರು, ಉತ್ತರ ಕೊಟ್ಟರು, ಉತ್ತರ ತಪ್ಪಾಯಿತು. ಹಾಗಾಗಿ ಜಾರಿ 10,000 ಮಾತ್ರ ತೊಗೊಂಡೋಗಿದ್ದಾರೆ. ಹಾಟ್ ಸೀಟ್ ಖಾಲಿಯಾಗಿದೆ. ಇಲ್ಲಿ ಇರುವಂಥ 9 ಜನರಲ್ಲಿ ನಮ್ಮ ಮುಂದಿನ ಹಾಟ್ ಸೀಟ್ ಸ್ಪರ್ಧಿ ಯಾರು ನೋಡೋಣ ಒಂದು ಸಣ್ಣ ವಿರಾಮದ ನಂತರ. ಕನ್ನಡದ ಕುಲಕೋಟಿಗೆ ಮತ್ತೊಮ್ಮೆ ಕನ್ನಡದ ಕೋಟ್ಯಾಧಿಪತಿಗೆ ಕೋಟಿ ಕೋಟಿ ಸ್ವಾಗತ. ಈ ವಾರದ 2ನೇ ಹಾಟ್ ಸೀಟ್ ಸ್ಪರ್ಧಿ ಯಾರು ಅಂತ ನೋಡೋಣ.
ಆಲ್ ಆಫ್ ಯು ರೆಡಿ? ಗುಡ್ ಲಕ್. ಇಲ್ಲಿದೆ ಬೆರಳುಗಳ ಮಿಂಚಿನ ಓಟದ ಪ್ರಶ್ನೆ. ಸಣ್ಣದರಿಂದ ಆರಂಭಿಸಿ ಈ ಸಸ್ಯಗಳನ್ನು ಅವುಗಳ ಸಾಮಾನ್ಯ ಎತ್ತರಕ್ಕೆ ಅನುಗುಣವಾಗಿ ಏರಿಕೆ ಕ್ರಮದಲ್ಲಿ ಜೋಡಿಸಿ. ಸ್ಟಾರ್ಟಿಂಗ್ ಫ್ರಮ್ ದ ಶಾರ್ಟೆಸ್ಟ್, ಅರೇಂಜ್ ದೀಸ್ ಪ್ಲಾಂಟ್ಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದರ್ ನಾರ್ಮಲ್ ಹೈಟ್. ಅರ್ಥ ಆಯ್ತಲ್ಲ? ಹಿಯರ್ ಆರ್ ದಿ ಆಪ್ಷನ್ಸ್. ಎ ನೀಲಗಿರಿ ಮರ, ಬಿ ಕಾಫಿ ಗಿಡ, ಸಿ ಕೊತ್ತಂಬರಿ ಗಿಡ, ಡಿ ತೆಂಗಿನ ಮರ. ಟೈಮ್ ಅಪ್. ಸರಿಯಾದ ಕ್ರಮ ಏನು ಅಂತ ನೋಡೋಣ. ಶಾರ್ಟೆಸ್ಟ್ ಅಂದ್ರೆ ಸಿ ಕೊತ್ತಂಬರಿ ಗಿಡ, ಒಂದು 10 ಇಂಚ್ ಇರ್ಬೋದು. ನಂತರ ಬಿ ಕಾಫಿ ಗಿಡ 3-3.5 ಅಡಿ. ಆಮೇಲೆ ಡಿ ತೆಂಗಿನ ಮರ 25 ಅಡಿಯು ಅಥವಾ ಅದಕ್ಕಿಂತ ಹೆಚ್ಚು. ನಂತರ ಎ ನೀಲಗಿರಿ ಮರ 50 ಅಡಿ ಇರುತ್ತೆ ಮಿನಿಮಮ್. ಸೊ ಸರಿಯಾದ ಕ್ರಮವಾದ ಸಿ ಬಿ ಡಿ ಎ ಅನ್ನ ಎಷ್ಟು ಜನ ಕೊಟ್ಟಿದ್ದಾರೆ ನೋಡೋಣ. ಒಟ್ಟು 5 ಜನ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಿ. ಅದರಲ್ಲಿ ಅತಿ ವೇಗವಾಗಿ ಕೊಟ್ಟವರು ಫಲಿತಾ. ಬಹಳ ಖುಷಿಯಾಗಿ ಕಾಣಿಸಿದ್ರಿ. ಬಹಳ ಖುಷಿ ಆಗ್ತಿದೆ ಇಲ್ಲಿ ಬಂದು ನಿಂತು. ಸ್ವಲ್ಪ ಗಾಬರಿನೂ ಕಾಣ್ತಾ ಇದೆ. ಹೌದು, ಒಂದ್ ಸ್ವಲ್ಪ ನರ್ವಸ್ ಆಗಿತ್ತು. ನಾನೇ ಬರಬೇಕು ಇಲ್ಲ ಸೆಕೆಂಡ್ ಕಂಟೆಸ್ಟೆಂಟ್ ನಾನೇ ಆಗಬೇಕು ಅನಿಸ್ತಿತ್ತು ತುಂಬಾ. ಸೊ ಅದಕ್ಕೆ ಒಂದ್ ಸ್ವಲ್ಪ ನರ್ವಸ್. ವೆರಿ ಗುಡ್. ಹ್ಯಾಪಿ ಆಗಿದ್ದೀರಿ. ಸೋ ನೈಸ್. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಬನ್ನಿ. ಇವರು ಫಲಿತಾ ಅವರು BA LLB ಓದಿದ್ದಾರೆ. ಓದನ್ನೇ ಉಸಿರು ಅನ್ಕೊಂಡಿದ್ದಾರೆ. ತಿಂಗಳಿಗೆ ಕನಿಷ್ಠ 14 ಪುಸ್ತಕಗಳು ಓದ್ತಾರಂತೆ. ಒಳ್ಳೆ ವಾಗ್ಮಿ, ಕಾರ್ಪೊರೇಟ್ ಕಂಪನಿಗಳಲ್ಲಿ ಆಗಾಗ ಆಂಕರಿಂಗ್ ಕೂಡ ಮಾಡ್ತಾರಂತೆ. ವೆರಿ ನೈಸ್ ಟು ಹ್ಯಾವ್ ಯು ಆನ್ ದ ಹಾಟ್ ಸೀಟ್ ಫಲಿತಾ ಅವರೇ. ಆಟದ ರೂಲ್ಸ್ ನಿಮ್ಗೆ ಗೊತ್ತೇ ಇದೆ. ಆಟ ಶುರು ಮಾಡಕ್ಕೆ ಮುಂಚೆ ನಿಮ್ಮ ಬಗ್ಗೆ ಒಂದು ಸಣ್ಣ ಸಿನಿಮಾ ಮಾಡಿದೀವಿ, ಅದು ನೋಡ್ಕೊಂಡ್ ಬಂದ್ಬಿಡೋಣ. ಯಸ್ ಪ್ಲೀಸ್. ನಾನು ಫಲಿತಾ ಅಶೋಕ್ ಅಂತ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ನಾನು BA LLB ಡಿಗ್ರಿನ ಪಡ್ಕೊಂಡೆ. ನನ್ನ ಡಿಗ್ರಿ ಸಿಕ್ಕಿ 3 ತಿಂಗಳು ಆಯ್ತಷ್ಟೇ. ವಿದ್ಯಾಭ್ಯಾಸದಲ್ಲಿ ಯಾವಾಗಲೂ ನನ್ನ ಕ್ಲಾಸಲ್ಲಿ ಒನ್ ಆಫ್ ದ ಟಾಪಲ್ಲೇ ಇದ್ದೆ. ಫಲಿತಾ ಚಿಕ್ಕನಿಂದ ತುಂಬ ಚೂಟಿಯಾದ ಹುಡುಗಿ. ಅವಳು ತುಂಬ ನಾವು ಮುದ್ದಾಗಿ ಬೆಳೆಸಿದ್ವಿ. ಅದನ್ನು ಸ್ವಲ್ಪ ಹಠ ಜಾಸ್ತಿ ಅವಳಿಗೆ. ಬೇಕು ಅಂದಿದ್ದು ಬೇಕೇ ಬೇಕು ಅನ್ನೋವಂಥ ಸ್ವಭಾವ ಆಯಿತು ಅವಳು. ನಾನು ಒಂದು ಸ್ವಂತ ಮನೆ ಡೆಫಿನೆಟ್ಲಿ ಕಟ್ಕೋತೀನಿ. ನಾನು ಓದಿದ್ದ ಸ್ಕೂಲ್ ಒಂದು NGO. 12ನೇ ತರಗತಿವರೆಗೂ ನನಗೆ ತುಂಬ ಸಪೋರ್ಟ್ ಮಾಡಿ, ನನಗೆ ಸ್ಪಾನ್ಸರ್ ಮಾಡಿ, ನನ್ನ ಎಕ್ಸ್ಟ್ರಾ ಕರಿಕ್ಯುಲರ್ಸ್ ನಾನು ಏನು ಮಾಡಬೇಕು ಅಂದರೂ ಸಪೋರ್ಟ್ ಮಾಡಿದ್ದಾರೆ. ಸೊ ನನ್ನ ಸ್ಕೂಲ್ಗೆ ಎಷ್ಟಾಗುತ್ತೋ ಅಷ್ಟು ನಾನು ಸಪೋರ್ಟ್ ಮಾಡ್ತೀನಿ. ಲವ್ಲಿ. ಫಲಿತಾ ಅವರೇ, ನಿಮ್ಮ ಜೊತೆ ಯಾರು ಬಂದಿದ್ದಾರೆ? ನಮ್ಮ ತಂದೆ ತಾಯಿ ಬಂದಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರಮ್ಮ. ನಮ್ಮಮ್ಮ ಸೋಷಿಯಲ್ ವರ್ಕರ್. ಓಕೆ. ಶಿ ಈಸ್ ಬಿನ್ ವರ್ಕಿಂಗ್ ಇನ್ ದ ಫೀಲ್ಡ್ ಫಾರ್ 20 years. ರೈಟ್. ಸೊ ನನಗೆ ಜ್ಞಾಪಕ ಇದ್ದು ನನ್ನ ಚಿಕ್ಕವಳಿಂದಾನೂ ಅವರು ಸರ್ವಿಸ್ ಪ್ರಾರಂಭ ಮಾಡಿ ಇವತ್ತುವರೆಗೂ ಮಾಡ್ತಾನೆ ಇದ್ದಾರೆ. ಶಿ ಈಸ್ ಇನ್ ಟು ಒನ್ ಆಫ್ ದ ಮೇಜರ್ ಕಾರ್ಪೊರೇಟ್ಸಲ್ಲಿ ಸೆಕ್ಷುವಲ್ ಹ್ಯಾರಸ್ಮೆಂಟ್ ಆಫ್ ವುಮೆನ್ ಅಟ್ ವರ್ಕ್ ಪ್ಲೇಸ್ ಕಮಿಟಿಗಳಲ್ಲಿ ಮೆಂಬರ್ ಆಗಿದ್ದಾರೆ. ನಂತರ ಸೆಕ್ಷುವಲ್ ಹರಾಸ್ಮೆಂಟ್ ಆಫ್ ವುಮೆನ್ ಅಟ್ ವರ್ಕ್ ಪ್ಲೇಸ್, ಅದು ಒಂದು ಕಮಿಟಿ ಇರುತ್ತೆ ಪ್ರತಿಯೊಂದು ಕಾರ್ಪೊರೇಟಲ್ಲಿ. ಸೊ ಅಂಥ ತುಂಬ ಕಾರ್ಪೊರೇಟ್ಸಲ್ಲಿ ಅಮ್ಮ ಒಬ್ಬ ಮೆಂಬರ್, ಔಟ್ಸೈಡ್ ಮೆಂಬರ್. ನಂತರ ಅವರು ಚೈಲ್ಡ್ ವೆಲ್ಫೇರ್ ಕಮಿಟಿ ಮತ್ತು ರೂರಲ್ ವೆಲ್ಫೇರ್ ಕಮಿಟಿ ಎಲ್ಲ ಕಮಿಟಿಗಳಲ್ಲೂ ಅವರ ಸೇವೆ ಸಲ್ಲಿಸಿದ್ದಾರೆ. ಸೊ ಶಿ ಈಸ್ ಮೈ ಮಮ್. ಆ್ಯಂಡ್ ಡ್ಯಾಡ್ ಇವಾಗ ಸದ್ಯಕ್ಕೆ ಟೆಂಪಲ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ವೆರಿ ನೈಸ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಆನ್ ದ ಶೋ ರೀ. ರೈಟ್, ನಿಮ್ಮ ಈ ಕಾಸಸ್ ಬಗ್ಗೆ, ಸೆಕ್ಷುವಲ್ ಹರಾಸ್ಮೆಂಟ್ ಇನ್ ದ ವರ್ಕಿಂಗ್ ಪ್ಲೇಸ್ ಬಗ್ಗೆ ಎಲ್ಲ ಮಾತಾಡೋಣ ಆಟದ ಮಧ್ಯೆ. ಆಟ ಶುರು ಮಾಡೋಣ. ನಿಮ್ಗೆ ಗೊತ್ತೇ ಇದೆ ರೂಲ್ಸ್. 15 ಪ್ರಶ್ನೆಗಳು, 1 ಕೋಟಿ ರೂಪಾಯಿಗೆ, 2 ಜಗಲಿ ಕಟ್ಟೆ, 3 ಲೈಫ್ ಲೈನ್ಸ್. ಮೊದಲನೇ ಹಂತದಲ್ಲಿ 45 ಸೆಕೆಂಡ್ಸ್, ಎರಡನೇ ಹಂತದಲ್ಲಿ 60 ಸೆಕೆಂಡ್ಸ್, ಲಾಸ್ಟ್ ಹಂತದಲ್ಲಿ ಟೈಮ್ ಲಿಮಿಟ್ ಇಲ್ಲ. ರೈಟ್, 3 ಲೈಫ್ ಲೈನ್ಸ್ ಮುಗಿದ ಮೇಲೆ
ನಿಮ್ಮ ಫಾದರ್ ಅಥವಾ ಮದರ್ ಫಾಗ್ ಕೋಡ್ ರೆಡ್ ಮೂಲಕ ನಿಮಗೆ ಎಚ್ಚರಿಕೆ ಕೊಡ್ತಾರೆ. ರೂಲ್ಸ್ ಆರ್ ಕ್ಲಿಯರ್. ಇರೋದು 3 ಲೈಫ್ ಲೈನ್ಸ್ ನಿಮ್ಗೆ ಗೊತ್ತೇ ಇದೆ. ಒಂದು ಆಡಿಯನ್ಸ್ ಪೋಲ್, ಇನ್ನೊಂದು ಫೋನ್ ಅ ಫ್ರೆಂಡ್, ಮೂರನೇದು ಟೇಕ್ 2 ಡಬಲ್ ಡಿಪ್. ರೈಟ್? ಐ ಥಿಂಕ್ ಯು ಆರ್ ಕ್ಲಿಯರ್ ವಿತ್ ದ ರೂಲ್ಸ್. ಆಟದಲ್ಲಿ ಎಲ್ಲೂ ಬೇಕಾದ್ರೂ ನೀವು ಕ್ವಿಟ್ ಮಾಡ್ಬೋದು, ಎಕ್ಸೆಪ್ಟ್ ಡಬಲ್ ಡಿಪ್ ತೊಗೊಂಡಾಗ ಮಾತ್ರ ಆಟದಿಂದ ಕ್ವಿಟ್ ಮಾಡೋಕ್ಕಾಗಲ್ಲ. ಓಕೆ, ಸರ್ವಶಕ್ತಿಗಳು ನಿಮ್ಮ ಜೊತೆಗಿರಲಿ. ಆಡಿ ಆಗಿ ಕನ್ನಡದ ಕೋಟ್ಯಾಧಿಪತಿ. ಮೊದಲನೇ ಪ್ರಶ್ನೆ ನಿಮಗೆ ನೀಡುತ್ತೆ 1,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಹಾಟ್ಸ್ಟಾರ್ನಲ್ಲಿ ಉತ್ತರ ಕೊಡಕ್ಕೆ ರೆಡಿಯಾಗಿ. ಇವುಗಳಲ್ಲಿ ಯಾವ ಕ್ರಿಯೆಯ ಮೂಲಕ ತುರ್ತು ಸಂದರ್ಭದಲ್ಲಿ ಪ್ರಯಾಣಿಕನೊಬ್ಬ ಚಲಿಸುತ್ತಿರುವ ರೈಲನ್ನು ನಿಲ್ಲಿಸಬಹುದು? Which of these should a passenger do to stop a train during an emergency? ಅರ್ಥ ಆಯ್ತಲ್ಲ? ನಿಮ್ಮಿರೋ ಆಪ್ಷನ್ಸ್: ಎ ಕೂಗಿಕೊಳ್ಳುವುದು, ಬಿ ಕೈ ಬೀಸುವುದು, ಸಿ ಅಲಾರಂ ಚೈನ್ ಎಳೆಯುವುದು, ಡಿ ಗಂಟೆ ಬಾರಿಸುವುದು. ಎ ಶೌಟ್ ಔಟ್, ಬಿ ವೇವ್ ಹ್ಯಾಂಡ್, ಸಿ pull the alarm chain, ಡಿ ರಿಂಗ್ ಎ ಬೆಲ್. ಸಿ ಅಲಾರ್ಮ್ ಚೈನ್ ಎಳೆಯುವುದು ಲಾಕ್ ಮಾಡಿ. ಲಾಕ್ ಮಾಡಲ? ಲಾಕ್ ಸಿ, ಅಲಾರಂ ಚೈನ್ ಎಳೆಯುವುದು. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. ತುರ್ತು ಸಂದರ್ಭಗಳಿಗೆ ಅಂತ ಮಾತ್ರ ಇರೋದು ಆ ಚೈನು. ಅದನ್ನ ಅನಗತ್ಯವಾಗಿ ಯೂಸ್ ಮಾಡಬೇಡಿ. ಯೂಸ್ ಮಾಡಿದ್ರೆ ಇಟ್ ಇಸ್ ಪನಿಷಬಲ್ ಅಂತ ಎಲ್ರಿಗೂ ಗೊತ್ತೇ ಇದೆ. ಎರಡನೇ ಪ್ರಶ್ನೆ ನಿಮಗೆ ನೀಡುತ್ತೆ 2,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು. ಇವುಗಳಲ್ಲಿ ಯಾವ ಕೀಟ ಪ್ರಧಾನವಾಗಿ ಮರ ಮತ್ತು ಕಾಗದಗಳನ್ನು ತಿನ್ನುತ್ತದೆ? Which of these is an insect that primarily feeds on wood and paper? ನಿಮ್ಮಿರೋ ಆಪ್ಷನ್ಸ್: ಎ ಕಂಬಳಿ ಹುಳ, ಬಿ ಗೆದ್ದಲು, ಸಿ ಜೀರುಂಡೆ, ಡಿ ಗೊದ್ದ. ಎ ಕ್ಯಾಟಪಿಲರ್, ಬಿ ಟರ್ಮೈಟ್, ಸಿ ಸಿಕಾಡಾ, ಡಿ ಬ್ಲ್ಯಾಕ್ ಆ್ಯಂಟ್. ಬಿ ಟರ್ಮೈಟ್ ಲಾಕ್ ಮಾಡಿ. ಲಾಕ್ ಮಾಡಲ? ಲಾಕ್ ಬಿ ಗೆದ್ದಲು ಪ್ಲೀಸ್. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. ಇವ್ರ ಕಾಟ ಸಹಿಸಕ್ಕಾಗಲ್ಲ ಕೆಲವೊಮ್ಮೆ, ಬಟ್ ನೈಸರ್ಗಿಕ ರೀತಿಯಲ್ಲಿ ಅವುಗಳನ್ನ ಹೋಗಲಾಡಿಸಬಹುದು ಅಂತ ಎಷ್ಟೊಂದು ಯೋಜನೆಗಳು ಈಗ ಶುರು ಆಗಿದೆ. ಅದನ್ನ ಫಾಲೋ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮೂರನೇ ಪ್ರಶ್ನೆ ನಿಮ್ಗೆ ನೀಡುತ್ತೆ 3,000 ರೂಪಾಯಿಗಳನ್ನ. ಅದಕ್ಕೆ ಮುಂಚೆ ಹೇಳಿ, ನೀವು LLB ಓದಿ ಹೌದು ಲಾಯರ್ ಆಗದೆ ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, ಏನಾಯ್ತು? ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡ್ತಿಲ್ಲ, ಜಸ್ಟ್ MC ಆಗಿ ಅಂದರೆ ಆಂಕರ್ ಆಗಿ ನಾನು ಕೆಲಸ ಮಾಡ್ತಿರ್ತೀನಿ. ಸೊ ಕಾರ್ಪೊರೇಟ್ ಇವೆಂಟ್ಸ್ ಟೇಕಪ್ ಮಾಡ್ತೀನಿ, ಮತ್ತು ಬ್ರ್ಯಾಂಡಿಂಗ್ ಆ್ಯಂಡ್ ಪ್ರಮೋಷನ್ ಇವೆಂಟ್ಸ್ ಕೂಡ ನಾನು ಟೇಕಪ್ ಮಾಡ್ತೀನಿ. ಇದರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಕಥೆ ಇದೆ. ಏನು ಅಂದರೆ, ನಾನು ಆಲ್ಮೋಸ್ಟ್ 7th ಸ್ಟ್ಯಾಂಡರ್ಡಲ್ಲೇ ಡಿಸೈಡ್ ಮಾಡಿಬಿಟ್ಟಿದ್ದೆ, ಇಲ್ಲ ಆರ್ಟ್ಸ್ ಸ್ಟ್ರೀಮೇ ತೊಗೋಬೇಕು. ಆ್ಯಂಡ್ ಆರ್ಟ್ಸಲ್ಲಿ ಅಥವಾ ಜರ್ನಲಿಸಮ್ ಆಗಲಿ, ಲಾ ಆಗಲಿ, ಸೈಕಾಲಜಿ ಆಗಲಿ ಮಾಡಬೇಕು ಅಂತ ಹೇಳಿ. ಸೊ ಇವು 3ರಲ್ಲಿ ನಾನು ಆಪ್ಷನ್ಸ್ ಇಟ್ಕೊಂಡಿದ್ದು. 10th ಬರೋ ಅಷ್ಟರಲ್ಲಿ ಇಲ್ಲ ಲಾ ಅಂತ ಡಿಸೈಸಿವ್ ಆಗಿ ನನಗೆ ಗೊತ್ತಿತ್ತು. ಸೊ ಹಠ ಹಿಡಿದು ಲಾ ತೊಗೊಂಡೆ ನಾನು. ನಮ್ಮಮ್ಮ ನಾನು 90% 10th ಬಂದರೆ ಎಷ್ಟೋ ಹೇಳಿದ್ರು, ಇಲ್ಲ ನೀನು ಸೈನ್ಸ್ ತೊಗೋ ಅಂತ. ಬಟ್ ಇಲ್ಲ, ನಾನು ಇಂಟ್ರೆಸ್ಟ್ ಮೇಲೆ ಡಿಸೈಡ್ ಮಾಡಿ ಆರ್ಟ್ಸ್ ಇರಲಿಲ್ಲ, ಸೊ ಕಾಮರ್ಸ್ ತೊಗೊಂಡೆ. ಬಟ್ BA LLB ಮುಗಿಸಿದೆ ನಾನು. BA LLB ಕೋರ್ಸ್ ಮಾಡ್ತಿರ್ಬೇಕಾದ್ರೆ ಅನ್ನಿಸ್ತು, ಐ ಮೈಟ್ ಲೂಸ್ ದ ವಾಯ್ಸ್ ದಟ್ ಐ ಹ್ಯಾವ್ ಇನ್ ದಿಸ್ ಫೀಲ್ಡ್ ಅಂತ. ಅದು ಎಸ್ಪೆಷಲಿ ಆ್ಯಸ್ ಅ ಯಂಗ್ ವುಮನ್ ನಾನು ಈ ಫೀಲ್ಡಲ್ಲಿ ಎಂಟರ್ ಆದರೆ there is a chance that the sense of justice that I have, the natural sense of justice that I have may get snubbed. So adana bittu there are other arenas where I can talk. So ಆ ಅರೀನಾನ ನಾನು ಚೂಸ್ ಮಾಡಿಕೊಂಡು ಆ್ಯಂಕರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಫುಲ್ ಟೈಮ್. ವಾವ್, ರೈಟ್, ಗುಡ್ ಲಕ್ ಯು. ಆಟ ಮುಂದುವರ್ಸೋಣ. ಮೂರನೇ ಪ್ರಶ್ನೆ ನಿಮಗೆ ನೀಡುತ್ತೆ 3,000 ರೂಪಾಯಿಗಳನ್ನ. ಆ ಪ್ರಶ್ನೆ ಒಂದು ಸಣ್ಣ ವಿರಾಮದ ನಂತರ. ಪ್ಲೀಸ್ ಸ್ಟೇ ವಿತ್ ಅಸ್. ಇದು ಮಾನ್ಯ ಸುಪ್ರೀಂ ಕೋರ್ಟು ಜಾರಿಗೆ ತಂದಿದೆ. ಇದು ಕಾಯ್ದೆ ಪ್ರಕಾರ ಎಲ್ಲ ಕಂಪನಿಗಳು, ಎಲ್ಲ ಕಚೇರಿಗಳು ಸಹ ಮಹಿಳೆಯರಿಗೆ ಸಂರಕ್ಷಣೆಯನ್ನು ಒದಗಿಸ್ಕೊಡ್ಬೇಕು ಅನ್ನೋದು. ಇಲ್ಲಮ್ಮ, ಈಗ ಯಾವುದೋ ಒಂದು ಹೆಣ್ಮಗುಗೆ ಯಾವುದೋ ಒಂದು ಆಫೀಸಲ್ಲಿ ಇರ್ಬೋದು,
ಅಥವಾ ಇನ್ನೊಂದು ಕಡೆ ಇರ್ಬೋದು, ಕಚೇರಿ ಇರ್ಬೋದು, ಕೆಲಸ ಮಾಡೋ ಜಾಗದಲ್ಲಿ, ಯಾವುದೇ ಕೆಲಸ ಮಾಡೋ ಜಾಗದಲ್ಲೂ ಈ ಥರ ಲೈಂಗಿಕ ಕಿರುಕುಳ ಆದಾಗ ಅವ್ರು ಏನು ಮಾಡಬೇಕು? ಸರ್, ಪ್ರೂವ್ ಆದರೆ ತೀವ್ರವಾಗಿದ್ದರೆ ಅವರನ್ನು ಡಿಸ್ಮಿಸ್ ಮಾಡಲಾಗುತ್ತೆ. ಸಂಸ್ಥೆಯಿಂದ ಆಗಿರ್ಬೋದು, ಅವ್ರಿಗೆ ಸರ್ಕಾರದ ಕೆಲಸ ಆಗಿರ್ಬೋದು, ಅವ್ರನ್ನ ಅವರ ಕೆಲಸದಿಂದ ರದ್ದುಪಡಿಸುವ ಒಂದು ಅಧಿಕಾರ ಆ ಸಮಿತಿಗಿದೆ. ಮತ್ತೊಮ್ಮೆ ಸ್ವಾಗತ ನಾಯಕ ನಾಯಕಿಯರೇ, ಶ್ರೀಮಾನ್ ಶ್ರೀಮತಿಯರೇ. ಫಲಿತ ಅವ್ರ ಜೊತೆ ನಮ್ಮ ಆಟ ಮುಂದುವರಿತಾ ಇದೆ. 3ನೇ ಪ್ರಶ್ನೆಯಲ್ಲಿ ಇದೀವಿ. ಈ ಪ್ರಶ್ನೆ ನೀಡುತ್ತೆ ಅವರಿಗೆ 3,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಹಾಟ್ಸ್ಟಾರ್ ನಲ್ಲಿ ಉತ್ತರ ಕೊಡಕ್ಕೆ ರೆಡಿಯಾಗಿ. ಇವುಗಳಲ್ಲಿ ಯಾವ ವಸ್ತುವಿನಿಂದ ಮಾಡಿದ ತೆಳುರೇಕನ್ನು ಆಹಾರವನ್ನು ಸುತ್ತಿ ತಾಜಾ ಆಗಿರಿಸಲು ಬಳಸಲಾಗುತ್ತದೆ? Foil made from which of these metals is used to wrap food to keep it fresh? There are options: A. Aluminium, B. Kanchu, C. Kabbina, D. Tamra. Is it A. Aluminium, B. Bronze, C. Iron, or D. Copper? A. Aluminium lock ಮಾಡಿ. ಕಡೆ ಉತ್ತರನ lock A. Aluminium, please. ಸರಿಯಾದ ಉತ್ತರ. Congratulations. ಅಲ್ಯೂಮಿನಿಯಂ ಫಾಯಿಲ್ ಅಲ್ಲಿ ಫುಡ್ ರ್ಯಾಪ್ ಮಾಡಿದ್ರೆ ಅದು ಮಾಯಿಶ್ಚರ್ನ ರಿಟೈನ್ ಮಾಡುತ್ತೆ, ಹಾಗಾಗಿ ಫ್ರೆಶ್ ಆಗಿರುತ್ತೆ ಅಂತ ಹೇಳ್ತಾರೆ. ನಿಮ್ಮ ಉತ್ತರ ಸರಿಯಾಯಿತು. 4ನೇ ಪ್ರಶ್ನೆ ನಿಮ್ಗೆ ನೀಡುತ್ತೆ 4,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು. ಬಸವಣ್ಣನವರ ಉಳ್ಳವರು ಶಿವಾಲಯವ ಮಾಡುವರು ವಚನದಲ್ಲಿ ದೇಹದ ಯಾವ ಭಾಗವನ್ನು ಕಂಬಕ್ಕೆ ಹೋಲಿಸುತ್ತಾರೆ? ಅಕಾರ್ಡಿಂಗ್ ಟು ಉಳ್ಳವರು ಶಿವಾಲಯ ಮಾಡುವರು ವಚನ by Basavanna, which part of the body is compared to a pillar? There are options: A. Tale, B. Kai, C. Kalu, D. Kuttige. A. Head, B. Hand, C. Leg, D. Neck. So lifeline ಯೂಸ್ ಮಾಡ್ತೀನಿ. Lifeline? Okay. ಕಾಲಭೈರವರೇ, ಶಾಂತವಾಗಿ ಯಾವ ಲೈಫ್ ಲೈನ್ ಬೇಕು ನಿಮಗೆ? ಆಡಿಯನ್ಸ್ ಪೋಲ್. ಆಡಿಯನ್ಸ್ ಪೋಲ್. ಆಡಿಯನ್ಸ್ ರೆಡಿ? ಇದು ವಚನಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆ. ಇದು ಬಸವಣ್ಣನವರ ಉಳ್ಳವರು ಶಿವಾಲಯ ಮಾಡುವರು ವಚನದಲ್ಲಿ ದೇಹದ ಯಾವ ಭಾಗವನ್ನು ಕಂಬಕ್ಕೆ ಹೋಲಿಸುತ್ತಾರೆ? ನಿಮಗೆ ಆಪ್ಷನ್ಸ್: ಎ ತಲೆ, ಬಿ ಕೈ, ಸಿ ಕಾಲು, ಡಿ ಕುತ್ತಿಗೆ. ವೋಟ್ ಪ್ಲೀಸ್. %2 ಅವರ ಅಭಿಪ್ರಾಯ ಅದು ಎ ತಲೆ ಅಂತ. 14% ಕೈಗೆ ವೋಟ್ ಮಾಡಿದ್ದಾರೆ, 68% ಕಾಲುಗೆ ವೋಟ್ ಮಾಡಿದ್ದಾರೆ, 16% ಕುತ್ತಿಗೆಗೆ ವೋಟ್ ಮಾಡಿದ್ದಾರೆ. ಈಗ ಉತ್ತರ ನಿಮಗೆ ಬಿಟ್ಟಿದ್ದು. 20 ಸೆಕೆಂಡ್ ಟೈಮ್ ಇದೆ. ಓವರ್ ಟು ಯು. ಐ ಗೋ ವಿತ್ ದಿ ಆಡಿಯನ್ಸ್. ಸಿ ಕಾಲು ಲಾಕ್ ಮಾಡಿ. ಸಿ ಕಾಲು ಲಾಕ್. ಸಿ ಕಾಲು ಪ್ಲೀಸ್. ಇದು ಕೇಳಿದಿರಾ? ಇದೆಲ್ಲರೂ ಬಸವಣ್ಣ ಓದಿದ್ವಿ, ಚಿಕ್ಕ ವಯಸ್ಸು ನರ್ಸರಿಯಿಂದ ಕೇಳ್ತಾ ಇದೀವಿ. ಇದು ನನಗೆ ಅನ್ನಿಸ್ತಿತ್ತು ಕಾಲು ಅಂತ, ಬಟ್ ಏನೋ ಸೀಟ್ ಪ್ರಯೋಗ ಅನ್ಸುತ್ತೆ. ಸೊ ಕನ್ಫ್ಯೂಷನ್ ಬೇಡ ಅಂತ ಲೈಫ್ ಲೈನ್ ತಗೊಂಡೆ, ಬಟ್ ಡೌಟ್ ಇತ್ತು, ಕನ್ಫರ್ಮ್ ಆಯ್ತು ಕಾಲು ಅಂತ. ಅಂದ್ರೆ ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಸ್ತಂಭ, ದೇಹವೇ ದೇಗುಲ, ಶಿರವೇ ಹೊನ್ನ ಕಲಶವಯ್ಯ ಅಂತ ಹೇಳಿದ್ರು. ಹಾಗಾಗಿ ಉತ್ತರ ಸರಿ ಆಯ್ತು. ಕಂಗ್ರಾಚುಲೇಷನ್. ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕಿಲ್ಲ ಅಂತ ಹೇಳಿದ್ರು ಅವರು. ಹಾಗಾಗಿ ನಿಮ್ಮ ಉತ್ತರ ಸರಿ ಆಯಿತು. 5ನೇ ಪ್ರಶ್ನೆ ನಿಮ್ಗೆ ನೀಡುತ್ತೆ 10,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು. ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಯಾವುದು ಒಂದು ಹುಡುಕು ತಾಣವಲ್ಲ? ಇನ್ ಕಂಪ್ಯೂಟರ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಸರ್ಚ್ ಇಂಜಿನ್? ನಿಮ್ಗಿರೋ ಆಪ್ಷನ್ಸ್: ಎ ಯಾಹೂ, ಬಿ ಬ್ಲಿಂಗ್, ಸಿ ಗೂಗಲ್, ಡಿ ಪೈಥಾನ್. ಎ ಯಾಹೂ, ಬಿ ಬಿಂಗ್, ಸಿ ಗೂಗಲ್, ಡಿ ಪೈಥಾನ್.
which is not a search engine? D. Python. ಲಾಕ್ ಮಾಡಿ. D. Python. ಲಾಕ್ ಮಾಡಲಾ? ಲಾಕ್ D. Python, please. ನಾನು ಮಿಕ್ಕಿದೆಲ್ಲ ಯೂಸ್ ಮಾಡಿದ್ದೀನಿ. ಮಿಕ್ಕಿದೆಲ್ಲ ಯೂಸ್ ಮಾಡಿದಿರಾ? ಸರ್ಚ್ ಇಂಜಿನ್ ಯೂಸ್ ಮಾಡಿದಿರಾ? ಹಾ. ಗೂಗಲ್ ಸರ್ಚ್ ಮಾಡಿದ್ರಾ? ಡೌಟೇ ಇಲ್ಲ. ಯಾಹೂ ಅಲ್ಲಿ ಆನ್ಸರ್ ಸಿಕ್ಕತ್ತೆ ಸರ್ಚ್ ಮಾಡಿದಿರಾ? ಹೌದು. ಬಿಂಗ್ ಕೂಡ ಸರ್ಚ್ ಇಂಜಿನ್ ನನಗೆ ಗೊತ್ತಿರೋ ಪ್ರಕಾರ. ಪೈಥನ್ ಏನು ಅಂತ ಗೊತ್ತಿಲ್ಲ. Python is a programming language and not a search engine. ಉತ್ತರ ಸರಿ ಆಯ್ತು. Congratulations. ಸೊ 5 ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಕೊಟ್ಟು 10,000 ರೂಪಾಯಿಗಳನ್ನು ಗಳಿಸಿದಿರಿ. ಸರಿಯಾದ ಉತ್ತರಕ್ಕೊಂದು ಮುಗುಳ್ನಗೆ ಬರಲೇಬೇಕು ಕಡ್ಡಾಯವಾಗಿ. ಎಸ್ ಪ್ಲೀಸ್. ಥ್ಯಾಂಕ್ ಯು ವೆರಿ ಮಚ್. ಎಸ್ ಮೇಡಮ್, ನಿಮ್ಮ ಕೆಲಸದ ಬಗ್ಗೆ ಹೇಳಿ. ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು ಅವ್ರು ಹೇಳಿದ್ದು. ಸರ್, ನಾನು ಸುಮಂಗ್ಲಿ ಸೇವಾಶ್ರಮ ಅಂತ ಒಂದು ಸ್ವಯಂ ಸೇವಾ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಕೋಆರ್ಡಿನೇಟರ್ ಆಗಿ. ಇದು ಮಹಿಳಾ ಸಬಲೀಕರಣ ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ದುಡಿತಾ ಇರುವಂಥ ಸಂಸ್ಥೆ. ಈ ಸಂಸ್ಥೆನಲ್ಲಿ ನಾವು ಮಹಿಳೆಯರಿಗೋಸ್ಕರ ಹೆಚ್ಚು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೀವಿ. ಅದರಲ್ಲಿ ಅವರ ಸಬಲೀಕರಣಕ್ಕಾಗಿ ನಮ್ಮ ಫಲಿತ ಹೇಳ್ದಂಗೆ ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಅಂತ ಒಂದು ಕಾಯ್ದೆ ಇತ್ತೀಚೆಗೆ ಬಂದಿದೆ. ಇದು ಮಾನ್ಯ ಸುಪ್ರೀಂ ಕೋರ್ಟು ಜಾರಿಗೆ ತಂದಿದೆ. ಇದರ ಪ್ರಕಾರ ಎಲ್ಲ ಕಾರ್ಪೊರೇಟ್ಸು, ಎಲ್ಲ ಸರ್ಕಾರೇತರ ಕಚೇರಿಗಳಲ್ಲೂ ಮಹಿಳೆಯರ ಲೈಂಗಿಕ ತೊಂದರೆಗಳನ್ನ ತಡೆಗಟ್ಟಲು ಒಂದು ಸಮಿತಿಯನ್ನು ಆಯೋಜಿಸಲೇಬೇಕು. ಆ ಸಮಿತಿಗಳಲ್ಲಿ ನಮ್ಮ ಸಂಸ್ಥೆಯೂ ಇದೆ. ನಾನು ತುಂಬ ಕಡೆ ಹೋಗ್ತಾ ಇರ್ತೀನಿ. ಈ ಒಂದು ಕಾಯ್ದೆ ಪ್ರಕಾರ ಎಲ್ಲ ಕಂಪನಿಗಳು, ಎಲ್ಲ ಕಚೇರಿಗಳು ಸಹ ಮಹಿಳೆಯರಿಗೆ ಸಂರಕ್ಷಣೆಯನ್ನು ಒದಗಿಸ್ಕೊಡ್ಬೇಕು ಅನ್ನೋದು. ಇಲ್ಲಮ್ಮ, ಈಗ ಯಾವುದೋ ಒಂದು ಹೆಣ್ಮಗುಗೆ ಯಾವುದೋ ಒಂದು ಆಫೀಸಲ್ಲಿ ಇರ್ಬೋದು ಅಥವಾ ಇನ್ನೊಂದು ಕಡೆ ಇರ್ಬೋದು, ಕಚೇರಿಯಲ್ಲಿ ಇರ್ಬೋದು, ಕೆಲಸ ಮಾಡೋ ಜಾಗದಲ್ಲಿ, ಯಾವುದೇ ಕೆಲಸ ಮಾಡೋ ಜಾಗದಲ್ಲೂ ಈ ಥರ ಲೈಂಗಿಕ ಕಿರುಕುಳಿ ಆದಾಗ ಅವ್ರು ಏನು ಮಾಡಬೇಕು? ಫಸ್ಟ್ ಅವರ ಸಮಿತಿಗೆ ಅಪ್ರೋಚ್ ಮಾಡಬೇಕು ಸರ್. ಕಂಪ್ಲೇಂಟ್ ಬರೆದು ಕೊಡಬೇಕು. ಇದು ಒಂದು ಏನು ಹೇಳ್ತೀವಿ, ಕಾನ್ಫಿಡೆನ್ಷಿಯಲ್ ಮೇಂಟೈನ್ ಮಾಡುವಂಥ ಸಮಿತಿ. ಹೌದು. ಹರಾಸ್ ಆದಂಥವ್ರು ಅಗ್ರೀವ್ಡ್ ಪರ್ಸನ್ ಬಂದು ಇಲ್ಲಿ ನೇರವಾಗಿ ಸಮಿತಿಯ ಯಾವುದೇ ಸದಸ್ಯರಿಗೆ ಅವರ ತೊಂದರೆಯನ್ನು ವಿವರಿಸ್ಬೋದು, ಹೇಳ್ಕೋಬಹುದು. ನೆಕ್ಸ್ಟ್ ಸ್ಟೆಪ್ ಏನಿದೆ, ನಾವು ಅವರ ವಿವರಗಳನ್ನೆಲ್ಲ ತಗೊಂಡು ಅವರು ಯಾರು ಅವರಿಗೆ ಹರಾಸ್ಮೆಂಟ್ ಮಾಡಿರ್ತಾರೆ ಅವ್ರಿಗೆ ನಾವು ಯಾವ ರೀತಿ ಕಾಯ್ದೆ ಕ್ರಮವನ್ನು ತಗೊಳ್ಳುವಂಥ ಒಂದು ಕ್ರಮ ಇದೆ. ಆ ಥರ ಪ್ರೂವ್ ಆದರೆ ಅದೇನು ಶಿಕ್ಷೆ ಅದು? ಸರ್, ಪ್ರೂವ್ ಆದರೆ ತೀವ್ರವಾಗಿದ್ದರೆ ಅವರನ್ನು ಡಿಸ್ಮಿಸ್ ಮಾಡಲಾಗುತ್ತೆ. ಸಂಸ್ಥೆಯಿಂದ ಆಗಿರ್ಬೋದು, ಅವ್ರಿಗೆ ಸರ್ಕಾರದ ಕೆಲಸ ಆಗಿರ್ಬೋದು, ಅವ್ರನ್ನ ಅವರ ಕೆಲಸದಿಂದ ರದ್ದುಪಡಿಸುವ ಒಂದು ಅಧಿಕಾರ ಆ ಸಮಿತಿಗಿದೆ. ಓಕೆ, ಆಟ ಮುಂದುವರ್ಸೋಣ. 6ನೇ ಪ್ರಶ್ನೆ ನಿಮ್ಗೆ ನೀಡುತ್ತೆ 20,000 ರೂಪಾಯಿಗಳನ್ನು. ಆ ಪ್ರಶ್ನೆ ಒಂದು ಬ್ರೇಕ್ ನಂತರ. ಪ್ಲೀಸ್ ಟೇಕ್ ಅ ವೆರಿ ಸ್ಮಾಲ್ ಬ್ರೇಕ್. ಸ್ಟೇ ವಿತ್ ಅಸ್. ಗುರುತು ಪರಿಚಯ ಇಲ್ಲ ಯಾರು ಅಂತ. ಸೊ ಒಬ್ಬ ಸ್ಮೋಕ್ ಮಾಡ್ಕೊಂಡು ನಿಂತಿದ್ದ. ಸೊ ನಾನು ಬಟ್ಟೆ ಒಣಗಾಗ್ತಿದ್ರೆ ಹಿ ಸಡನ್ಲಿ ಅಪ್ರೋಚ್ಡ್ ಅಂಡ್ ಹಿ ಗ್ರ್ಯಾಬ್ ಮೈ ಹ್ಯಾಂಡ್ ಅಂಡ್ ಒಂದು 4 ನಿಮಿಷದವರೆಗೂ ನಮ್ಮಲ್ಲಿ ಗುದ್ದಾಟ ನಡೀತು. ಸೊ ಎಲ್ಲೆಲ್ಲೋ ಕೈ ಹಾಕಕ್ಕೆ ಟ್ರೈ ಮಾಡೋದು, ಗಿಂಡಕ್ಕೆ ಟ್ರೈ ಮಾಡೋದೆಲ್ಲ ಮಾಡ್ತಾ ಇದ್ದ. ಐ ವಾಸ್ ಅ ಕಿಡ್ ದೆನ್. ಸೊ ನನ್ನ ಜೊತೆ ಏನಾಗ್ತಿತ್ತು ಅಂತ ನಂಗೆ ಅರ್ಥ ಆಗಿಲ್ಲ. ಬಟ್ ಒಂದು ಗೊತ್ತಿತ್ತು, ಇಲ್ಲ ಇದಾಗಬಾರ್ದು, ನಾನು ಫೈಟ್ ಬ್ಯಾಕ್ ಮಾಡಬೇಕು ಅಂತ. ಐ ಹ್ಯಾಡ್ ದ್ಯಾಟ್ ಇನ್ಸ್ಟಿಂಕ್ಟ್. ಸೊ ಐ ಫಾಟ್ ಬ್ಯಾಕ್. ಬಟ್ ಸಮ್ ಗರ್ಲ್ಸ್ ಆರ್ಂಟ್ ದ್ಯಾಟ್ strong that they can fight back, or maybe I was lucky, but ನನಗೂ ತುಂಬ ಇಂಜುರೀಸ್ ಆಗಿತ್ತು. ನನ್ನ ಜ್ಞಾಪಕ ಇದೆ, my hand was fully scratched and bruised that day. ಸಜ್ಜನರೇ, ಸುಶೀಲರೇ, ನಾಯಕ ನಾಯಕಿಯರೇ, ಶ್ರೀಮಾನ್ ಶ್ರೀಮತಿಯರೇ, ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್. ಇಲ್ಲಿದೆ ನಿಮ್ಮ ಮನೆ ಬಾಗಿಲಿಗೆ ಸುವರ್ಣ ತಾಂಬೂಲ ಪ್ರಶ್ನೆ. ಕರ್ನಾಟಕ ರಣಜಿ ತಂಡದ ಈ ಕೆಳಗಿನ ಯಾವ ವೇಗದ ಬೌಲರ್ ಅನ್ನು ದಾವಣಗೆರೆ ಎಕ್ಸ್ಪ್ರೆಸ್ ಎಂದು ಕರೆಯುತ್ತಾರೆ? ನಿಮಗಿರೋ ಆಪ್ಷನ್ಸ್: ಎ ಅಭಿಮನ್ಯು ಮಿಥುನ್, ಬಿ ವಿನಯ್ ಕುಮಾರ್, ಸಿ ಶ್ರೀನಾಥ್ ಅರವಿಂದ್, ಡಿ H.S. Sharath. Which fast bowler of Karnataka Ranji team is known as
Davangere Express. The options are A. Abhimanyu Mithun, B. Vinay Kumar, C. Srinath Arvind and D. H.S. Sharath. ಮೊದಲು ST ಟೈಪ್ ಮಾಡಿ ಒಂದು ಸ್ಪೇಸ್ ಬಿಟ್ಟು ನಿಮ್ಮ ಆಪ್ಷನ್ A or B or C or D ಟೈಪ್ ಮಾಡಿ 578227ಕ್ಕೆ ಕಳಿಸಿ. ನಿಮ್ಮ ತಾಯಿಯವರು ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ರು. ಸೆಕ್ಷುವಲ್ ಹರಾಸ್ಮೆಂಟ್ ಇನ್ ದ ವರ್ಕ್ ಪ್ಲೇಸ್. ನೀವು ಕೆಲಸ ಮಾಡ್ತೀರಿ, ಆಫೀಸ್ಗೆ ಹೋಗ್ತೀರಿ. ಒಂದು ಹೆಣ್ಮಗುವಾಗಿ ಡು ಯು ಫೇಸ್ ದೋಸ್ ಪ್ರಾಬ್ಲಮ್ಸ್? ಇತ್ತೀಚೆಗೆ ಇಲ್ಲ, ಬಟ್ ನನ್ನ ಚೈಲ್ಡ್ಹುಡ್ಡಲ್ಲಿ ವೆನ್ ಐ ವಾಸ್ ಅರೌಂಡ್ 11 years or 12 years, ಏಜ್ ಸರಿಯಾಗಿ ಜ್ಞಾಪಕ ಇಲ್ಲ, ಬಟ್ ಈ ಏಜ್ ಟೈಮಲ್ಲಿ ಐ ರಿಮೆಂಬರ್ ನಾನು ಬಟ್ಟೆ ಒಣಗಿ ಹಾಕೋಕ್ಕೆ ಮಾಡಿ ಮೇಲೆ ಹೋಗಿದ್ದೆ. ಅಲ್ಲಿ ಗುರುತು ಪರಿಚಯ ಇಲ್ಲ ಯಾರು ಅಂತ. ಸೊ ಒಬ್ಬ ಸ್ಮೋಕ್ ಮಾಡ್ಕೊಂಡು ನಿಂತಿದ್ದ. ಸೊ ನಾನು ಬಟ್ಟೆ ಒಣಗಾಕ್ತಿದ್ರೆ ಹಿ ಸಡನ್ಲಿ ಅಪ್ರೋಚ್ಡ್ ಆ್ಯಂಡ್ ಹಿ ಗ್ರ್ಯಾಬ್ ಮೈ ಹ್ಯಾಂಡ್ ಆ್ಯಂಡ್ ಒಂದು 4 ನಿಮಿಷದವರೆಗೂ ನಮ್ಮಲ್ಲಿ ಗುದ್ದಾಟ ನಡೀತು. ಸೊ ಎಲ್ಲೆಲ್ಲೋ ಕೈ ಹಾಕಕ್ಕೆ ಟ್ರೈ ಮಾಡೋದು, ಗಿಂಡಕ್ಕೆ ಟ್ರೈ ಮಾಡೋದೆಲ್ಲ ಮಾಡ್ತಾ ಇದ್ದ. ಸೊ ಫಾರ್ ಎಸ್ ಐ ನೋ, ಅ ಲಾಟ್ ಆಫ್ ಗರ್ಲ್ಸ್, ಅ ಲಾಟ್ ಆಫ್ ವಿಮೆನ್ ಫೇಸ್ ದಿಸ್ ಆನ್ ಅ ಡೈಲಿ ಬೇಸಿಸ್. ಸೊ ಅದು ನಡೆದಾಗ ಏನು ಮಾಡಬೇಕು ಅಂತ ಅರ್ಥ ಆಗಲ್ಲ. ಬಿಕಾಸ್ ನನಗೂ ಆಗಿರಲಿಲ್ಲ ಆ ಟೈಮಲ್ಲಿ. ಬಿಕಾಸ್ ಎಸ್ಪೆಷಲಿ ಬಿಕಾಸ್ ನಾನು ಐ ವಾಸ್ ಅ ಕಿಡ್ ದೆನ್. ಸೊ ನನ್ನ ಜೊತೆ ಏನು ಆಗ್ತಿತ್ತು ಅಂತ ನಂಗೆ ಅರ್ಥ ಆಗಿಲ್ಲ. ಬಟ್ ಒಂದು ಗೊತ್ತಿತ್ತು, ಇಲ್ಲ ಇದಾಗಬಾರ್ದು, ನಾನು ಫೈಟ್ ಬ್ಯಾಕ್ ಮಾಡಬೇಕು ಅಂತ. ಐ ಹ್ಯಾಡ್ ದ್ಯಾಟ್ ಇನ್ಸ್ಟಿಂಕ್ಟ್. ಸೊ ಐ ಫಾಟ್ ಬ್ಯಾಕ್. ಬಟ್ ಸಮ್ ಗರ್ಲ್ಸ್ ಆರ್ಂಟ್ ದ್ಯಾಟ್ ಸ್ಟ್ರಾಂಗ್ ದಟ್ ದೇ ಕ್ಯಾನ್ ಫೈಟ್ ಬ್ಯಾಕ್. ಆರ್ ಮೇ ಬಿ ಐ ವಾಸ್ ಲಕ್ಕಿ, ಬಟ್ ನನಗೂ ತುಂಬ ಇಂಜುರೀಸ್ ಆಗಿತ್ತು. ನನ್ನ ಜ್ಞಾಪಕ ಇದೆ, ಮೈ ಹ್ಯಾಂಡ್ ವಾಸ್ ಫುಲ್ಲಿ ಸ್ಕ್ರ್ಯಾಚ್ಡ್ ಆ್ಯಂಡ್ ಬ್ರೂಸ್ ದಟ್ ಡೇ. ಸೊ ಈ ರೀತಿ ಆದವ್ರು ತುಂಬ ಜನ ಇದ್ದಾರೆ. ಸೊ ನಾನು ಈ ಶೋ ಮೂಲಕ ಮೆಸೇಜ್ ವಿಕ್ಟಿಮ್ಸ್ಗಲ್ದೆ ಪರ್ಪಟ್ರೇಟರ್ಸ್ಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಅದೇನು ಅಂದರೆ, ವೈ ವಿಮೆನ್ ಆಂಟ್ ಆಬ್ಜೆಕ್ಟ್ಸ್ ಅಲ್ವಾ? ಇಷ್ಟ ಬಂದಾಗ ಯುನೋ ದೇ ನಾಟ್ ಅ ಪ್ಲೇ ಗ್ರೌಂಡ್ ದಟ್ ಯು ಕ್ಯಾನ್ ಗೋ ಆ್ಯಂಡ್ ಡೂ ವಾಟ್ ಎವರ್ ಯು ವಾಂಟ್ ವಿತ್ ದೇರ್ ಬಾಡಿ. ಆ್ಯಂಡ್ ಹೂ ಡು ಯು ಥಿಂಕ್ ಯು ಆರ್? ನಿಮ್ಮ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ನೀವು ಸಿಗಾಕೊಳ್ಳಲ್ಲ ಅಂತ ಏನು ಧೈರ್ಯ ಏನು? ಸೊ ಈ ರೀತಿ ಯೋಚನೆ ಮಾಡಬೇಡಿ ಅಂತ ಪರ್ಪಟ್ರೇಟರ್ಸ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನೀವು ಏನು ಮಾಡಿದ್ರು, ನಮ್ಮ ಇವಾಗ ನಾನು ಯಾವ ಸ್ಟೇಜಿಗೆ ಬಂದಿದ್ದೀನಿ ನನ್ನ ಲೈಫಲ್ಲಿ, ಆ ಇನ್ಸಿಡೆಂಟಿಂದ ನನಗೇನು ಎಫೆಕ್ಟ್ ಆಗಿಲ್ಲ ಅಲ್ವಾ? ಸೊ ನಮ್ಮ ಲೈಫ್ ನಡ್ಕೊಂಡು ಹೋಗುತ್ತೆ. ನಾವು ಇನ್ಸ್ಪಿರೇಷನ್ ಬೇರೆ ಬೇರೆಯಿಂದ ತೊಗೊಂಡು ಅದರಿಂದ ಆಚೆ ಬರ್ತೀವಿ. ಬಟ್ ನಿಮ್ಮ ಲೈಫ್ ಎಲ್ಲಿದೆಯೋ ಅಲ್ಲೇ ಸ್ಟ್ಯಾಗ್ನೇಟ್ ಆಗಿಬಿಡುತ್ತೆ ಈ ಥರ ಇನ್ಸಿಡೆಂಟ್ಸ್ ಮಾಡೋದ್ರಿಂದ. ಎಸ್ಪೆಷಲಿ ಪಬ್ಲಿಕ್ ಲೈಟಿಗೆ ಬಂದರೆ. ಆ್ಯಂಡ್ ಅದು ಬರುತ್ತೆ ಬಿಕಾಸ್ ವುಮೆನ್ಗೆ ಈ ಟೈಮಲ್ಲಿ ಆ ಧೈರ್ಯ ಇದೆ. ವಿ ಹ್ಯಾವ್ ಅ ವಾಯ್ಸ್, ವಿ ವಿಲ್ ಸ್ಪೀಕ್ ಔಟ್. ಸೊ ಯು ಕ್ಯಾನಾಟ್ ಎಸ್ಕೇಪ್ ಇಫ್ ಯು ಡೂ ದೀಸ್ ಥಿಂಗ್ಸ್. ಸೊ ಐ ವಾಂಟ್ ಟು ಟೆಲ್ ದ ಪರ್ಪಟ್ರೇಟರ್ಸ್, ಡೋಂಟ್. ಲಲಿತಾ ಅವರು ಹೇಳ್ತಿದ್ದಾರೆ, ಹೆಣ್ಣಿನ ದೇಹ ಆಟದ ಮೈದಾನ ಅಲ್ಲ, ಅದರ ಜೊತೆ ಆಟ ಆಡಬೇಡಿ. ಈಗ ಹೆಣ್ಮಕ್ಳು ಬಹಳ ಧೈರ್ಯ ಬಂದಿದೆ, ನಾವು ಸುಮ್ಮನಿರಲ್ಲ ಅಂತ ಎಚ್ಚರಿಕೆ ಕೊಡ್ತಿದ್ದಾರೆ. ವೆಲ್ ಸೆಡ್. ಗುಡ್ ಲಕ್ ಟು ಯು. ಆಟ ಮುಂದುವರ್ಸೋಣ. 6ನೇ ಪ್ರಶ್ನೆ ನಿಮಗೆ ನೀಡುತ್ತೆ 20,000 ರೂಪಾಯಿಗಳನ್ನು. ಆ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಹಾಟ್ಸ್ಟಾರ್ನಲ್ಲಿ ಉತ್ತರ ಕೊಡಕ್ಕೆ ರೆಡಿಯಾಗಿ. ಹ್ಯಾರಿ ಪಾಟರ್ ಕಾದಂಬರಿಯಲ್ಲಿ ಹರ್ಮೈನಿ ಗ್ರೇಂಜರ್ಳ ಸಾಕು ಬೆಕ್ಕಿನ ಹೆಸರೇನು? ಇನ್ ದ ಹ್ಯಾರಿ ಪಾಟರ್ ನಾವೆಲ್ಸ್, ವಾಟ್ ಇಸ್ ದ ನೇಮ್ ಆಫ್ ಹರ್ಮೈನಿ ಗ್ರೇಂಜರ್ಸ್ ಪೆಟ್ ಕ್ಯಾಟ್? ಆಪ್ಷನ್ ಎ ಹೆಡ್ವಿಗ್, ಆಪ್ಷನ್ ಬಿ ಫ್ಲಫಿ, ಆಪ್ಷನ್ ಸಿ ಕ್ರೂಕ್ಶಾಂಕ್ಸ್, ಆಪ್ಷನ್ ಡಿ ಫಾಕ್ಸ್. ಹ್ಯಾರಿ ಪಾಟರ್ ಕಾದಂಬರಿಯಲ್ಲಿ ಹರ್ಮೈನಿ ಗ್ರೇಂಜರ್ಳ ಸಾಕು ಬೆಕ್ಕಿನ ಹೆಸರೇನು? So Hedwig was the owl, Harry Potter's, and Fox illa. Fox was the eagle. Fluffy alla. C Crookshanks. Lock madla? Lock mad. Kade uttara. Kade uttara. Lock C Crookshanks, please. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್ಸ್. Crookshanks was purchased by Hermione Granger from the magical menagerie in Diagon Alley in 1993. Your answer is right. Harry Potter series regular ಆಗಿ ಓದ್ತೀರಾ? 9th to 10th ಟ್ರಾನ್ಸಿಷನ್ ಟೈಮಲ್ಲಿ ಇಡೀ ಕ್ಲಾಸ್ಗೆ ಹುಚ್ಚಿತ್ತು. ಲೈಬ್ರರಿಲಿ ಇದ್ದಿದ್ದು ಬರೀ 2 ಸೆಟ್ ಹ್ಯಾರಿ ಪಾಟರ್ದು. ಪ್ರತಿ ಬುಕ್ಕು 2 ಸೆಟ್ ಇತ್ತು. ಆ ಒಂದು ಸೆಟ್ ಪಡ್ಕೊಳ್ಳೋದಕ್ಕೋಸ್ಕರ ಎಷ್ಟು ಹತ್ತಿದೀವಿ, ಎಷ್ಟು ಜಗಳ, ಬೆಸ್ಟ್ ಫ್ರೆಂಡ್ಸ್ ಜೊತೆನೂ ಜಗಳ ಆಡಿದೀವಿ ಈ ಬುಕ್ಗೋಸ್ಕರ. ಅಷ್ಟು ಹುಚ್ಚಿತ್ತು ಓದ್ ಮುಗಿಸ್ಬೇಕು ಅಂತ. ಇಟ್ ಇಸ್ ಅ ಗ್ಲೋಬಲ್ ಫೆನಾಮಿನನ್. ಹ್ಯಾರಿ ಪಾಟರ್ ಸಕ್ಸಸ್ ಮರೆಯಕ್ಕಾಗಲ್ಲ. ನಾವು ಯಾರು ಫಿಕ್ಷನಲ್ ಜಾಸ್ತಿ ಬುಕ್ಸ್ ಓದ್ತೀರಾ, ನಾನ್ ಫಿಕ್ಷನ್ ಓದ್ತೀರಾ ನೀವು? ಬೋತ್ ಫಿಕ್ಷನ್ ಆ್ಯಂಡ್ ನಾನ್ ಫಿಕ್ಷನ್. ನನಗೆ ಫ್ಯಾಂಟಸಿ ತುಂಬಾ ಇಷ್ಟ, ಲೈಕ್ ಹ್ಯಾರಿ ಪಾಟರ್. ವೆರಿ ನೈಸ್. ಕೀಪ್ ರೀಡಿಂಗ್ ಇಸ್ ಅ ವೆರಿ ಗುಡ್ ಹ್ಯಾಬಿಟ್. 7ನೇ ಪ್ರಶ್ನೆಗೆ ಹೋಗೋಣ.
ಈ ಪ್ರಶ್ನೆ ನೀಡುತ್ತೆ ನಿಮಗೆ 40,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು: ಒಡಿಶಾದಲ್ಲಿ ಪ್ರತಿ ವರ್ಷ ಯಾವ ದೇವರ ಉತ್ಸವದಲ್ಲಿ ಪುರಿ ರಥಯಾತ್ರೆಯನ್ನು ಆಚರಿಸಲಾಗುತ್ತದೆ? ಇನ್ ಆನರ್ ಆಫ್ ವಿಚ್ ಡಿಟಿ is the Puri Rath Yatra in Odisha celebrated annually? The mere options: A. Jagannatha, B. Shiva, C. Amaranatha, D. Vaishnavo Devi. ಸರ್ ಎ ಪುರಿ ಜಗನ್ನಾಥ ಲಾಕ್ ಮಾಡಿ. A. Jagannatha. Lock A. Jagannatha, please. ಸರಿಯಾದ ಉತ್ತರ. ಪುರಿ ರಥಯಾತ್ರದ ರಥವನ್ನ ನಂದಿ ಘೋಷ ಅಂತ ಕರೀತಾರೆ. ನಿಮ್ಮ ಉತ್ತರ ಸರಿಯಾಯಿತು. 8ನೇ ಪ್ರಶ್ನೆಗೆ ಹೋಗೋಣ. 8ನೇ ಪ್ರಶ್ನೆ ನೀವು ನೀಡುತ್ತೆ 80,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು: ಭಾರತದ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿರುವ ಉಷ್ಣವಲಯದ ಪೊದೆಯ ಕಾಡು ರಾಯಲ್ ಬೆಂಗಾಲ್ ಹುಲಿಗಳ ವಾಸಸ್ಥಾನವಾಗಿದೆ? Which Indian national park with a mangrove forest is the habitat of the Royal Bengal tigers? The mere options: A. Sundarabana, B. Kaziranga, C. Kishtiwar, D. Mount Harriet. ಸರ್ ಎ ಸುಂದರ್ಬನ್ಸ್ ಲಾಕ್ ಮಾಡಿ. ಕಡೆ ಉತ್ತರನ? ಕಡೆ ಉತ್ತರ. ಲಾಕ್ ಎ ಸುಂದರ್ಬನ್ ಪ್ಲೀಸ್. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. ಸುಂದರ್ಬನ್ ಭಾರತ ಬಾಂಗ್ಲಾದೇಶ್ ಆ ಜಾಗದಲ್ಲಿ ಬರುತ್ತೆ. 2 ಕಡೆನೂ ದೊಡ್ಡ ಮ್ಯಾಂಗ್ರೋವ್ ಫಾರೆಸ್ಟ್ ಇದೆ. ದಟ್ ಇಸ್ ದ ನ್ಯಾಚುರಲ್ ಹ್ಯಾಬಿಟೇಟ್ ಆಫ್ ಬೆಂಗಾಲ್ ಟೈಗರ್ಸ್. ಪ್ರಪಂಚದಲ್ಲಿ ಅತಿ ವಿಸ್ತಾರವಾದ ನದಿ ಮುಖಜ ಭೂಮಿ ಮ್ಯಾಂಗ್ರೋವ್ ಫಾರೆಸ್ಟ್ ಅಂದರೆ ನಮ್ಮ ಈ ಬಾಂಗ್ಲಾದೇಶ್ ಮತ್ತು ಭಾರತದ ಬಾರ್ಡರ್ಲಿರುವಂಥ ಈ ಸುಂದರ್ಬನ್ ಇರುವಂಥ ಏರಿಯಾ. ಒಂದು ಕಡೆ ಗಂಗಾ ಇದೆ, ಒಂದು ಕಡೆ ಬ್ರಹ್ಮಪುತ್ರ ಇದೆ, ಅಲ್ಲಿರುವಂಥ ಫಾರೆಸ್ಟ್ ಇದು. ನಿಮ್ಮ ಉತ್ತರ ಸರಿಯಾಯಿತು. 9ನೇ ಪ್ರಶ್ನೆಗೆ ಹೋಗಕ್ಕೆ ಮುಂಚೆ ಹೇಳಿ, ನೀವು ಲಾಯರ್, ಯಾವ ವಿಷಯದ ಬಗ್ಗೆ ತಕರಾರಿದೆ ನಿಮಗೆ? ನನ್ನನ್ನು ಡೀಪ್ಲಿ ಎಫೆಕ್ಟ್ ಮಾಡುವಂತಹ ಒಂದು ಫೀಲ್ಡ್ ಅಂದರೆ ನನಗೆ ಫ್ರೀಡಮ್ ತುಂಬ ಇಷ್ಟ. ಐ ಬಿಲೀವ್ ಇನ್ ದ ಸ್ಟೇಟ್ಮೆಂಟ್ ದಟ್ ವಿ ಆರ್ ಆಲ್ ಬಾರ್ನ್ ಫ್ರೀ. ನಾವೆಲ್ಲರೂ ಸ್ವತಂತ್ರವಾಗಿ ಹುಟ್ಟಿದ್ದೀವಿ ಅಂತ ನಾನು ತುಂಬ ನಂಬ್ತೀನಿ. ಸೊ ಆ ಸ್ವತಂತ್ರತೆಗೆ, ಆ ಫ್ರೀಡಮ್ಗೆ ಯಾವುದೇ ಅಡೆತಡೆಗಳಿದ್ರೆ, ಏನೇ ರೆಸ್ಟ್ರಿಕ್ಷನ್ಸ್ ಇರಲಿ, ಅದೆಲ್ಲದಕ್ಕೂ ಐ ಆಮ್ ಅಪೋಸ್ಡ್ ಟು ಇಟ್. ಸೊ ಈ ರೀತಿ ಎಲ್ಲ ನನಗಿಷ್ಟ ಆಗಲ್ಲ. ವೆರಿ ಗುಡ್. ಓಕೆ, ನಮ್ಮ ಫಲಿತ ಅವ್ರ ಜೊತೆ ಆಟ ನಾಳೆ ಮುಂದುವರಿಸಿ ಅಂತ ದೇವರು ಆಜ್ಞೆ ಮಾಡಿದ್ದಾರೆ. ಹಾಗಾಗಿ ನಾಳೆ ಮೀಟ್ ಮಾಡೋಣ ಇದೇ ಸಮಯಕ್ಕೆ 9 ಗಂಟೆಗೆ. ಈ 9ನೇ ಪ್ರಶ್ನೆ ನಾವು ಫಲಿತ ಅವರು ಕೇಳೋಣ. ಹೇಗೆ ಆಟ ಆಡ್ತಾರೆ ನೋಡೋಣ. ಇನ್ನು 2 ಲೈಫ್ ಲೈನ್ಸ್ ಬ್ಯಾಲೆನ್ಸ್ ಇದೆ. ಇನ್ನು ಉಳಿದಿರೋದು ಕೇವಲ 1, 2, 3, 4, 5, 6, 7 ಪ್ರಶ್ನೆಗಳು. 1 ಕೋಟಿ ಮತ್ತು ನಮ್ಮ ಸ್ಪರ್ಧಿ ಮಧ್ಯೆ. ಲೆಟ್ಸ್ ಸಿ ನಾಳೆ ಏನಾಗುತ್ತೆ ಅಂತ. ಆಲ್ ದಿ ಬೆಸ್ಟ್. ಭಾಳ ಸೊಗಸಾಡಿದ್ರಿ. ಕೀಪ್ ಅಪ್ ದ ಸ್ಪಿರಿಟ್. ಗುಡ್ ಲಕ್ ಟು ಯು. ಸೊ ನಾಳೆ ಭೇಟಿ ಅಣ್ಣ. ಹೋಗಕ್ಕೆ ಮುಂಚೆ ನಂದೊಂದು ಮಾತು. ನನ್ನ ಗೆಳೆಯರೊಬ್ಬರು ಹೇಳ್ತಿದ್ರು, ಒಂದು ಮಿಂಚಿನುಳ, ಆ ಮಿಂಚಿನುಳ ಒಂದು ಸರ್ಪ ಅಟ್ಯಾಕ್ ಮಾಡ್ತಿದ್ದೆ, ತಿನ್ನಬೇಕು ಅಂತ ಆಸೆ ಪಡ್ತದೆ. ಈ ಮಿಂಚುಳ ತಿರುಗ್ತಂತೆ. ತಿರುಗಿ ಕೇಳ್ತಾ ಸರ್ಪಕ್ಕೆ, ಅಲ್ಲಯ್ಯ ನೀನು ಕಪ್ಪೆ ತಿನ್ನಬೇಕು ಅಥವಾ ಇಲಿ ತಿನ್ನಬೇಕು, ನಾನು ಸಾಧಾರಣ ಮಿಂಚುಳ, ನನ್ನ ಯಾಕೆ ಅಟ್ಯಾಕ್ ಮಾಡ್ತಿದ್ಯಾ ನೀನು? ನಾನು ನಿಂಗಿನ ತೊಂದರೆ ಕೊಟ್ಟಿದ್ದೀನ? ನನ್ನ ಯಾಕೆ ಅಟ್ಯಾಕ್ ಮಾಡ್ತೀಯಾ? ಆಗ ಸರ್ಪ ಹೇಳ್ತಿದ್ದಂತೆ, ಇಲ್ಲ ಇಲ್ಲ, ನೀನು ಅತಿಯಾಗಿ ಮಿಂಚ್ತಾ ಇದೆಯಾ, ತುಂಬ ಹೊಳಿತಾ ಇದೆಯಾ, ನನ್ನಿಂದ ತಡ್ಕೊಳಕ್ಕಾಗ್ತಿಲ್ಲ, ನೀನು ತಿನ್ನಲೇಬೇಕು ಅಂತ ಸರ್ಪ ಹಠ ಹಿಡಿತಂತೆ. ಆಗ ಮಿಂಚಿನ ಹುಳ ಗುರುನ್ ಕೇಳ್ತಂತೆ, ನಾನು ಏನು ಮಾಡಲಿ ಅಂತ. ಗುರು ಹೇಳಿದ್ರಂತೆ, 2 ಮಾಡ್ಬೋದು. 1, ಮಿಂಚೋದನ್ನ ನಿಲ್ಲಿಸ್ಬಿಡ್ಬೋದು, ಸರ್ಪ ಸುಮ್ಮನಿರುತ್ತೆ. ಅಥವಾ 2, ನಿನ್ನ ಹೊಳಪನ್ನ ಇನ್ನೂ ಹೆಚ್ಚಿ ಹೇಗೆ ಮಿಂಚಬೇಕು ಅಂದರೆ ಆ ಸರ್ಪದ ಕಣ್ಣು ಕುಕ್ಕಿ ಸರ್ಪ ನಾಚ್ಕೊಂಡು ಓಡಾಡ್ಬಿಡ್ಬೇಕು. ಹೊಳಪನ್ನ ನಿಲ್ಲಿಸ್ಬೇಡಿ. ವಿಷ ಸರ್ಪಗಳು ಇರುತ್ತೆ, ನಿಮ್ಮ ಮಿಂಚೋದ ಬಗ್ಗೆ ಅಸೂಯೆ ಇರುತ್ತೆ, ಬಟ್ ಹೊಳಿಯೋದನ್ನ ನಿಲ್ಲಿಸ್ಬೇಡಿ. ಹೊಳಿರಿ ಹೊಳಿರಿ ಹೊಳಿರಿ. ವಿಷ ಸರ್ಪಗಳು ಕಣ್ಣು ಕುಕ್ಕಿ ಓಡೋದು. ರೈಟ್, ಲೆಟ್ಸ್ ಗೋ. ಲವ್ಲಿ ಮೀಟಿಂಗ್ ಯು. ನಾಳೆ ಸಿಗೋಣ ಮತ್ತೆ. ಗುಡ್ ಲಕ್ ಯು.